ನೈವ ಕ್ಷಣಂ ತಿಷ್ಠೇದಕ್ಕೆ ಕ್ವಚಿತ್ ಶ್ರವಣಾದಿಗಳ ಹೊರತು ಒಂದು ಕ್ಷಣ ಕೂಡ ಇರಕೂಡ್ದು. ಇದ್ರೆ ಅದು ಸಾಹಾನಿಹಿ ತನ್ಮಹಚ್ಛಿದ್ರಂ ಸಾಚಾಂತ ಜಡಮೂಕತ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತಿತ. ಆ ಕ್ಷಣ ಎಂಬುದು ವ್ಯರ್ಥವಾದ ಕ್ಷಣ ಅಂತ ಕರೀತಾರೆ. ಪರೀಕ್ಷಾ ಆ ಕಡೆ ಈ ಕಡೆ ನೋಡ್ತಾ ಕುತ್ಕೊಂಡ್ರು ಟೈಮ್ ವೇಸ್ಟ್, ಎಕ್ಸ್ಟೆಂಡ್ ಮಾಡೋದಿಲ್ಲ ಅದಕ್ಕೋಸ್ಕರ ಅವರು. ಆದ್ರಿಂದ ದೇವರೇನು ಆಯುಷ್ಯ ಬಿಟ್ಟಿರ್ತಾನೆ, ಪ್ರತಿ ಕ್ಷಣದಲ್ಲೂ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಅದಕ್ಕಾಗಿ ಮಾರ್ಗ ಶ್ರವಣ ಮನನ ಧ್ಯಾನ ಸರ್ವದೈವಹಿ ಮತಿ ಶ್ರುತಿ ಧ್ಯಾನ ಕಾಲ ವಿಶೇಷಂ ಗುರುರುತ್ತಮ ವೇತ್ತಿ. ಮತ್ತೆ ಇತ್ಯಾದಿ ಅನೇಕ ವಿಷಯಗಳ ಬಗ್ಗೆ ನಿಯತ ಗುರುಗಳಿಗೆ ಅದು ಗೊತ್ತಿರುತ್ತೆ, ಅವ್ರು ಹೇಳ್ತಾರೆ. ಅವ್ರು ಹೇಳಿದ ಕರ ಇಲ್ಲಿ ಗುರು ಗುರು ಅಂತ ಹೇಳಿ ನಿಯತ ಗುರುಗಳು ಅಂತ ಅರ್ಥ. ವೇತ್ತಿ ತಸ್ಯೋಕ್ತಿ ಮಾರ್ಗೇಣ ಕುರ್ವತಃ ಶಾಧಿ ದರ್ಶನಂ. ಅವ್ರು ಹೇಳಿದ ರೀತಿಯಲ್ಲಿ ಯಾರು ಆಚರಣೆ ಮಾಡ್ತಾರೋ ಅವರಿಗೆ, ಧ್ಯಾನಾಚರಣೆ ಮಾಡ್ತಾರೋ ಅವರಿಗೆ ದರ್ಶನ ಅಪರೋಕ್ಷ ಜ್ಞಾನವಾಗುತ್ತೆ ಅಂತ ಹೇಳಿ. ಶ್ರವಣಂ ಆ ಚೇರೆ ಮುಂದೆ ಹಾಕೊಳ್ಳಿ, ಎಲ್ಲರಿಗೂ ಕೊಡೋದು ಕಷ್ಟ ಆಗುತ್ತೆ ನೋಡಿ. ವಿಶೇಷ ಶ್ರವಣಂ ವಿಶೇಷಾನಂದ ಸಂಪ್ರಾಪ್ತ್ಯ, ಅದರಿಂದ ವಿಶೇಷವಾದ ಆನಂದ ವೃದ್ಧಿ ಆಗತ್ತೆ. ಯಶೈತಾನಿ ದೃಷ್ಟಯೇ ಯದಿ ತಾದೃ ಗುರುರ್ನಾಸ್ತಿ ನಿರ್ಣೀತ ಶ್ರವಣಾಧಿಕಂ ಅಂತ ಗುರುಗಳಿಲ್ಲದೆ ಹೋದರೆ, ನಿಯತ ಗುರುಗಳು ಸಿಗದೆ ಹೋದರೆ, ಭಾರಿ ದೊಡ್ಡ ಗುರುಗಳು ಸಿಗದೆ ಹೋದರೆ ನಿರ್ಣೀತ ಶ್ರವಣಾಧಿಕಂ, ನಿರ್ಣೀತ ಗ್ರಂಥಗಳನ್ನು ಮಾತ್ರ ಓದ್ಬೇಕೆ ಹೊರತು ಮೂಲ ಮಹಾಭಾರತ ಎಲ್ಲ ಓದಕ್ಕೆ ಹೋಗಬಾರ್ದು. ಬರೀ ಎಷ್ಟು ಜನ ಓದ್ತಾರ ಆ ಪುರಾಣದಲ್ಲಿ ಹೀಗಿದೆ ಪ್ರಯಾಣ ಅಂತ ಓದಿದ್ದೆ ಮೊದಲು ತಪ್ಪು. ಅವ್ರು ಗೊತ್ತಾಯ್ತು ಯಾಕೆ? ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಓದಿದ್ರೆ ತಪ್ಪಾಗುತ್ತೆ. ಇವತ್ತು 2ನೇ ಕ್ಲಾಸ್ ಸೆಕೆಂಡ್ ಇಯರ್ ಹುಡುಗ 3rd ಇಯರ್ ಸಬ್ಜೆಕ್ಟ್ ಡೌಟ್ ಕೇಳಿದ್ರೆ ಅದ್ನ್ಯಾಕೆ ಓದ್ತಿ ಫಸ್ಟ್ ಅಂತ ಕೇಳ್ತಾರೆ. ಇದರಿಂದ ಅದಕ್ಕೆ ಹೋಗ್ಬೇಕೆ ಹೊರತು ಅದು ಹಾಗೆಲ್ಲ ಅರ್ಥ ಆಗೋದಿಲ್ಲ. ಆ ಅರ್ಥದಲ್ಲಿ ಆ ನಿಯಮವನ್ನು ಪಾಲನೆ ಮಾಡಬೇಕು. ಸಮ್ಯಕ್ ಯಾಕೆ ತಪ್ಪು ತಿಳ್ಕೊಬೋತಾರೆ. ರಾಮದೇವ್ ದುಃಖಪಟ್ಟರು ಅಂತ ಬದಿರ್ತಾರೆ ಅದ್ರಾಗೆ. ನಮ್ಮವರೇ ಅಂತ ಪುಸ್ತಕ ಮಾಡಿದ್ದಾರೆ, ಗೊತ್ತಾಯ್ತಾ? ಇವರು ದೇವರ ಹತ್ತಾದಕ್ಕೆ ಹೋದ್ರೆ ಇವರು ದೋಷ ಬರಲಿಲ್ಲ. ಅದರಿಂದ ಸರಿಯಾಗಿಲ್ಲದೆ ಹೋದ್ರೆ ಅದು ಓದಕ್ಕೆ ಹೋಗ್ಬಾರ್ದು. ಅದಕ್ಕೆ ಕೇಳೋದಕ್ಕಿಂತ ಓದಿದ್ರೆ ಪಾಪ ಬರುತ್ತೆ ಜಾಸ್ತಿ, ಓದಿದ್ರೆ ಜಾಸ್ತಿ ಪಾಪ ಓದಿದ್ರೆ ಬರುತ್ತೆ, ಗೊತ್ತಾಯ್ತಾ? ಅದಕ್ಕೇನೆ ನಿರ್ಣೀತ ಶ್ರವಣಾಧಿಕ. ಯಾವಾಗಲೂ ಕೂಡ ಕೆಲವು ಅಭ್ಯಾಸ ಮಾಡೋದು, ಈ ಪುಸ್ತಕ ಓದಬಹುದಾ ಕೇಳ್ಬೇಕಾದ್ರೆ ಯಾವಾಗಲೂ ಕೂಡ. ಅವಾಗ ಅದು ಎರಡನ್ನು ಕೂಡ ಒಂದು ಒಳ್ಳೆ ಗೈಡೆನ್ಸ್ ಸಿಗುತ್ತೆ. ಮತ್ತೆ ಕೆಟ್ಟ ಪುಸ್ತಕ ಬರೆಯೋರಿಗೆ ಖರ್ಚಾಗದೆ ಹಾಗೆ ಉಳ್ಕೊಡೋದು, ಮತ್ತೆ ಬರೀಲಕ್ಕೆ ಹೋಗೋದಿಲ್ಲ ಅವ್ರು. ಮತ್ತೆ ಏನಾಗತ್ತೆ, ತಪ್ಪುಗಳು ಸುರಿಮಳೆ ಇರುತ್ತೆ. ಆ ತರ ಇರುತ್ತೆ. ನಮ್ಮ ದೊಡ್ಡ ದೊಡ್ಡ ಇದರಿಂದ ಬಂದ ಪುಸ್ತಕಗಳೊಳಗೇನೆ ರಾಮದೇವ್ರು ಓಡಾಡಿದ್ರು ಸ್ಪಷ್ಟ ಬರೆದ್ಬಿಟ್ಟಿದ್ರು. ಅದ್ರಲ್ಲಿ ಗೊತ್ತು. ಬೇರೆಯವ್ರು ಬರೆದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ. ನಾವು ಗೊತ್ತಿದ್ದವ್ರು ಬಿಸ್ಕೆಟ್ ಬಡ್ದಾಗತ್ತೆ, ನಂಬ್ಕೋತಾರ ಅವ್ರು. ಉದಾಹರಣೆ ನಾವು ಕೇಳಿ ತಗೋಬೇಕು ಅಂತ ಆಯ್ತು, ಸರಿ. ಕೆಲವು ಪ್ರತಿಷ್ಠಿತ ಸಮಸ್ಯೆಗಳಿಂದ ಕೇಳ್ಬೇಕಾಗಿಲ್ಲ. ಯಾತಕ್ಕೆ? ನಮ್ಮ ಸಮಸ್ಯೆಗಳಾದ್ರೂ ಸರಿ ಮಾಡಿರ್ತಾರೆ ಅಂತ ಅಷ್ಟು ಮಾಡ್ಕೊತೇವೆ, ಹೌದಲ್ಲ? ನಾವು ಆ ನಂಬಿಕೆ ಉಳಿಸ್ಕೋಬೇಕು. ಗೊತ್ತಾ? ಏನೋ ತಪ್ಪು ತೋರಿಸಿದ್ರು ಒಪ್ಪೋದಿಲ್ಲ ಅವರು, ಗೊತ್ತಾಯ್ತಿಲ್ಲ? ಅದೇನ್ ಮಹಾ ಅಂತ ಹೇಳ್ತಾರೆ. ಅವಾಗ ತಕ್ಷಣ ಏನ್ ಮಾಡ್ಬೇಕು, ಟಾಪ್ ಪ್ರಯಾರಿಟಿ ಕೊಟ್ಟು ಕರೆಂಟ್ ಹೋಗಿದೆ ಅಂತ ತಕ್ಷಣ ಕನೆಕ್ಟ್ ಮಾಡ್ತಾರ ಇಲ್ವಾ? ಯಾಕೆ? ಬಿಲ್ ಕೊಟ್ಟಿದ್ದಕ್ಕೆ ಏನಿದೆ? ಅವ್ರ ಜವಾಬ್ದಾರಿ ಇದೆ. ನಾವು ದುಡ್ಡು ಕೊಟ್ಕೊಂಡಿದ್ದಕ್ಕೆ ಏನಿದೆ ಅವ್ರಿಗೀಗ? ಜವಾಬ್ದಾರಿ. ದುಡ್ಡು ಕೊಟ್ಟು ತಗೊಂಡಿಲ್ವಾ ನಾವೀಗ? ನಿಮ್ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆಲ್ಲ ಬೇರೆಯವ್ರು ಬಹಳ ಮೆಚ್ಚಬೇಕು. ನಾವು ನಾರ್ತಲ್ಲಿ ಪುಸ್ತಕ ಮಾಡ್ತಾರಲ್ಲ, ನೋಟ್ ಹಾಕಿರ್ತಾರೆ. ಏನಾದ್ರು ಡಿಫೆಕ್ಟ್ ಇದ್ರೆ ವಾಪಸ್ ಕಳಿಸಿ ನಾವು ಇಮಿಡಿಯೇಟ್ ಕೊಡ್ತೀವಿ, ಗೊತ್ತಾಯ್ತಾ? ನಮ್ಮಲ್ಲಿ ಆ ಪದ್ಧತಿ ಇಲ್ಲೇ ಇಲ್ಲ. ಆಕ್ಚುಲಿ ಕೊಡ್ತಾರ, ಗೊತ್ತಾಯ್ತಾ? ಕಷ್ಟ ಕೊಟ್ರೆ ಇದು ಕೊಡ್ತಾರೆ, ಸಾರಿ ಲೆಟರ್ ಕಳಿಸ್ತಾರೆ ಜೊತೆಗೆ. ನೀವು ಪ್ರಾಬ್ಲಮ್ ಆಯ್ತಾ ನಮ್ಮಿಂದ, ಆರ್ ವೆರಿ ಸಾರಿ ಅಂತ. ನಮ್ಮಲ್ಲಿ ನಮ್ಮ ಸಿದ್ಧಾಂತ ಎಷ್ಟು ಪವಿತ್ರ ಅಂತ ಆಗಿದೆ ಅಂದ್ರೆ, ಒಂದು ಚೂರು ಅಪಚಾರವಾಗದಂತೆ ನೋಡ್ಕೊಳ್ದು. ನಾವು ಊಟದ ಮಡಿಬೇಡ, ದೇವ್ರ ಪೂಜೆ ಮಡಿಬೇಡ, ಗೊತ್ತಾಯ್ತಾ? ಅದು ಭಾರಿ ಗಮನ ಕೊಡ್ಬೇಕು ನಾವು. ಯಾತಕ್ಕೆ? ದೇವ್ರು ಮುಟ್ತಾ ಇದ್ದೀವಿ ಆ ಸಮಯದೊಳಗೆ. ಆ ರೀತಿಯಲ್ಲಿ ಜ್ಞಾನ ಕಾರ್ಯ, ದೇವರಿಗೂ ಜ್ಞಾನಕ್ಕೂ ವ್ಯತ್ಯಾಸ ಇಲ್ವಲ್ಲ. ಪರಮಾತ್ಮನ ಗುಣಗಳಿಗೂ ಆತನಿಗೂ ವ್ಯತ್ಯಾಸ ಇಲ್ಲ. ಆದ್ರಿಂದ ಏನ್ ಮೇಂಟೈನ್ ಮಾಡ್ಬೇಕು? ಆ ಒಂದು ಸೇಕ್ರೆಡ್ ಇದನ್ನು ಯೋಚನೆ ಮಾಡ್ಬೇಕು. ನಮ್ಮಲ್ಲಿ ಆ ಪದ್ಧತಿ ಇಲ್ವೇ ಇಲ್ಲ. ಆ ಲೆಕ್ಕದಲ್ಲಿ ಹೇಳೋದಾದ್ರೆ ಭಾರಿ ಅನ್ಯಾಯ. ಕೆಲವು ತಪ್ಪಾಗುತ್ತೆ, ಅನಿವಾರ್ಯ. ಪ್ರಿಂಟ್ ಮಿಸ್ಟೇಕ್ಸ್ ಬೇರೆ, ವಿಷಯದ ಮಿಸ್ಟೇಕ್ಸ್ ಬೇರೆ, ಎರಡು ತಿಳ್ಕೊಬೇಕು. ಪ್ರಿಂಟ್ ನಮಗೆ ಗೊತ್ತಾಗ್ಬಿಡುತ್ತೆ, ಓದೋರಿಗೆ ಗೊತ್ತಾಗ್ಬಿಡುತ್ತೆ ತಪ್ಪಿದೆ ಅಂತ. ಯಾವ್ದು ಒತ್ತು ಬಿಟ್ಟು ಹೋಗಿರುತ್ತೆ, ಅದೆಲ್ಲ ಆಗಿರುತ್ತೆ. ಅದು ಆಗ್ಬಾರ್ದು ಅಂಬದು ಸರಿನೇ, ಬಟ್ ಒಂದು ಸ್ಟೇಜ್ ಅಲ್ಲಿ ಅನಿವಾರ್ಯ ಆಗುತ್ತೆ. ಪುಸ್ತಕ ಮಾಡೋದು ಬಿಡ್ಬೇಕಾಗತ್ತ ಅಂತ ತಪ್ಪನ್ನು. ಯಾಕಂದ್ರೆ ನಾವೇ ಟೈಪ್ ಮಾಡೋದು ಸಾಧ್ಯ ಇಲ್ವಲ್ಲ, ಯಾರೋ ಮಾಡಿರ್ತಾರೆ, ಅವ್ರ ಲಿಮಿಟೇಷನ್ ಮಾಡಿರ್ತಾರೆ. ಆದ್ರೆ ವಿಷಯ ತಪ್ಪಾಗಬಾರ್ದು. ಬಟ್ ಈ ತಪ್ಪುಗಳು ಕೂಡ ಗೊತ್ತಾದ್ರೆ ತಕ್ಷಣ ತಿದ್ಕೊಂಡ್ಬಿಡೋದು. ತಪ್ಪೇ ಆದ್ರಿಂದ ಅದಕ್ಕೆ ನಾವೇ ಎಕ್ಸಾಮ್ಷನ್ ಕ್ಲೇಮ್, ಪರವಾಗಿಲ್ಲ ಬಿಟ್ಟು ನಾವೇ ಅನ್ಕೋಬಾರ್ದು ಪರವಾಗಿಲ್ಲ ಅಂತೇಳಿ. ಯಾರು ಅನ್ಬೇಕದನ್ನ? ಉಳಿದವ್ರು ಹೇಳ್ಬೇಕು. ನಮ್ಮಲ್ಲಿ ಅದಿಲ್ಲ. ಆದ್ರಿಂದ ಏನಾಗಿದೆ ಅಂದ್ರೆ
ಇದೆಲ್ಲ ನಿರ್ಣೀತ ಆಚಾರ ಬರೆದಿದ್ದಾರೆ, ನಿರ್ಣಯ ಮಾಡಿ ಕೊಟ್ಟಿರೋ ವಿಷಯಗಳನ್ನ ಓದಿ ಅಂತ ಹೇಳಿ. ಅದನ್ನೇ ತಪ್ಪಡಿದ್ರೆ ಮತ್ತೆ ಅವರು ತಪ್ಪಾಗೋದಿಲ್ವಾ? ಅದು ತುಂಬಾ ತಪ್ಪು. ಯಾವ್ದನ್ನ ನಾವು ಎಲ್ಲರೂ ಓದ್ಬಾರ್ದನ್ನ, ಆ ಕೆಪಾಸಿಟಿ ಇದ್ದವ್ರು ಓದ್ಬೇಕು. ಪೊಲೀಸರು ನಾವ್ ಇಡ್ಲಕ್ ಹೋದ್ರೆ ಕಳ್ಳನ್ನ ಹಣ್ಣು ಹೊಡಿತಾರೆ ಅಷ್ಟೇ. ಅವ್ರು ಫಸ್ಟ್ ಹಣ್ಣು ನೀವು ಯಾರನ್ನ ಕೇಳಕ್ಕೆ ಪೊಲೀಸರಿಗೆ ಹಕ್ಕಿದೆ. ಅದಲ್ಲ, ನಮ್ಗೆ ರೀಚ್ ಆದ್ರೆ ಸ್ಟೇಜ್ ರೀಚ್ ಆದ್ರೆ ಹೇಳ್ಬೋದು. ಪೂರ್ವಪಕ್ಷ ಬದಲೇ ತಿಳ್ಕೊಬಾರ್ದಲ್ಲ, ಮೊದಲು ಸಿದ್ಧಾಂತ ತಿಳ್ಕೊಂಡು ಪ್ರಶ್ನೆ ಬಂದಾಗ ಇವತ್ತು ನಾವು ದಾರಿ ಕೇಳ್ತೀವಿ ಅಷ್ಟೇ, ಪೂರ್ವಪಕ್ಷರಿಗೆ ಕೇಳಕ್ ಹೋಗಲ್ಲ. ಎಲ್ಲ ಹೋಗ್ಬೇಕಾದ್ರೆ ಗೊತ್ತಾಯ್ತು, ಅವರೇ ಹೇಳ್ತಾರೆ ಈ ದಾರಿ ಅಲ್ಲ, ಯಾವ ದಾರಿ ಅಲ್ಲ ಅಂತ. ನಾವು ಯಾವಾಗ ಕೇಳ್ತೀವಿ, ನಮ್ಮ ಉದಾಹರಣೆಗೆ ಡಿವಿಯೇಷನ್ ತಗೋತ್ 4-5 ಕಡೆ, ಅವ ನಮಗೆ ಪ್ರಾಬ್ಲಮ್ ಶುರುವಾಯ್ತು. ಈಗ ಹೋಗಿ ಅಂತ ಹೇಳಿದ್ರು ಬಂತಲ್ಲಿ ಏನ್ ಮಾಡೋದು ಈಗ ಅಂತ ಹೇಳಿ ಅವ್ ಯಾರಕ್ಕೆ ತೋರ್ಸ ಇವತ್ತೇ ತಪ್ಪಾಗಿ ನಾವು ಉಳಿದೆಲ್ಲ ಕೇಳಕ್ ಹೋಗಲ್ಲ. ಹಾಗೆ ಈ ದಾರಿ ಎಲ್ಲಿ ಹೋಗುತ್ತೆ ಅಸಲು ನಮಗೆ ಬೇಕಿಲ್ಲ, ನಮ್ಮ ದಾರಿ ಇದೆ ಅಷ್ಟೇನೆ. ಆ ದಾರಿ ಅಲ್ಲ, ಅವೆಲ್ಲ ಯಾರಿಗೆ ಬೇಕಾವೆಲ್ಲ ಸ್ವಲ್ಪ ಅಡ್ವಾನ್ಸ್ ಇದ್ದಾರೆ. ಅದು ಓವರ್ನೈಟ್ ಯಾರಿಗೂ ಬರಲ್ಲ, ಅದು ತುಂಬಾ ಅಂತ ದಾಟಬೇಕಾದ, ಅವಾಗ ಅದು ಸರಿ ಹೋಗುತ್ತೆ. ನಮ್ಮದು ಎಷ್ಟಿದೆ ಗೊತ್ತಾಗುತ್ತೆ. MBBS ಎಲ್ಲ ಮಾಡಿದ್ದಾನೆ ಕರೆಕ್ಟ್, ಸ್ಟಿಲ್ ಪ್ರಾಕ್ಟೀಸ್ ಮಾಡಾಗಿಲ್ಲ ಅವರು. ಅಪ್ಲಿಕೇಶನ್ ಲೈಸೆನ್ಸ್ ಕೊಡ್ತಾರೆ, ಆ ತರ ಇಷ್ಟು ಇವು ಮೆಡಿಸನ್ಸ್ ಅಂತ ಉಳಿದವ್ರು ಕೊಡಾಗಿಲ್ಲ. ಅಕಸ್ಮಾತ್ ಕೊಟ್ಟು ತಿಳ್ಕೊಂಡು ಯಾರೋ ಗೊತ್ತಿಲ್ಲದೆ ಕೊಟ್ಬಿಟ್ಟ ಅಂತ ತಿಳ್ಕೊಬಾರ್ದು. ಅದು ವಾಸಿ ಆಯ್ತು, ವಾಸಿ ಆದ್ರೂ ಕೂಡ ಅದು ಪನಿಷಬಲ್ ಅಫೆನ್ಸ್. ಅದು ವಾಸಿ ಆಗಿದ್ದು ಅವನು ಪುಣ್ಯನೇ ಹೊರತು ಇವ್ರು ಕೊಟ್ಟಿದ್ದಕ್ಕಲ್ಲ. ವಾಸಿ ಆಗ್ಲಿಲ್ಲ, ಇದು ಇವನ್ ತಪ್ಪು. ಸೈನ್ಸ್ ಸರಿಯಾಗಿ ಕೊಟ್ಟಿದ್ದಾನು. ಇವತ್ತಿಗೂ ಪರಿಹಾರ ಮಾಡ್ತೀವಿ. ಒಂದು ತಮಾಷೆ ಕೇಳಿದ್ದೀರಲ್ಲ, ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಕನಸು ಬಿಡುತ್ತೆ ಕಾವಲುಗಾರರಿಗೆ. ಕಥೆ ಬಹಳ ಫೇಮಸ್ ಅದು. ಕಾವಲುಗಾರರಿಗೆ ಕಥೆ ಬಿಡುತ್ತೆ, ವಾಚ್ಮ್ಯಾನಿಗೆ ಕಥೆ ಒಂದು ಕನಸು ಬಿಡುತ್ತದೆ. ಕನಸಿನ ಪ್ರಕಾರ ಯಾರು ಶತ್ರುಗಳು ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ ಅಂತ ಕಾಣಿಸ್ತಾರೋ, ತಕ್ಷಣ ಅವರು ಅಲರ್ಟ್ ಮಾಡ್ತಾರೆ. ಆ ರೀತಿ ಆಗ್ಬಿಡುತ್ತೆ ಆಕ್ಚುಲಿ. ಏನಾಗಿತ್ತು, ಕನಸು ಬಿಡುತ್ತೆ ಅವ್ರಿಗೆ, ಆತ ನೋಡ್ತಾನೆ ಬರ್ತಾರೆ. ಅದು ಆಕ್ಚುಲಿ ಹಾಗೆ ಆಗತ್ತೆ. ರಾಜರು ಭಾಳ ಇನಾಮ್ ಕೊಡ್ತಾನೆ, ಒಳ್ಳೆ ಕಾಲಕ್ಕೆ ಎಚ್ಚರಿಸಿ ಇನಾಮ್ ಕೊಟ್ಬಿಟ್ಟು ಅವನ್ನ ಡಿಸ್ಮಿಸ್ ಮಾಡ್ತಾರೆ. ಆಮೇಲೆ ಗೊತ್ತಾ, ಇನಾಮ್ ಕೊಟ್ಟು ಡಿಸ್ಮಿಸ್ ಮಾಡ್ತಾರೆ. ಯಾಕೆಂದ್ರೆ ಬಲಿಗಿದ್ದೆ ಆತ ಕನಸು ಬಿಡಕ್ಕೆ ಏನಾಗಿರ್ಬೇಕು, ನನಗೆ ಬಲಿಗಿರ್ಬೇಕಲ್ಲ, ನೀವು ಕಟ್ಕೊಂಡು ಉಪಯೋಗ ಎಲ್ಲ ತಿಳಿದ್ಬಿಟ್ಟು. ಎಷ್ಟು ತಮಾಷೆ ಕಥೆ ಅದು, ಬಟ್ ಆಕ್ಚುಲಿ ಫ್ಯಾಕ್ಟ್. ಅದು ಕರ್ತವ್ಯ ಲೋಪ ಮಾಡಿದ್ದಾರೆ ಅವನಿಗೆ. ಏನೋ ಯಾಕೆ ಕನಸು ಬಿತ್ತು ಸರಿ, ಒಂದು ಪುಣ್ಯ ಅಷ್ಟೇ, ನಮ್ ಪುಣ್ಯ ಆಯ್ತು. ಅವನ ಎಚ್ಚರಿಕೆ ಅಲ್ಲ. ನಾನು ಒಳ್ಳೆ ಅಂತ ಕನಸು ಬಿಡುತ್ತಂತ ಬರಿಗಿದ್ದ ಅವನು ಇಲ್ಲ. ಇದು ಆಕ್ಚುಲಿ ಕರೆಕ್ಟ್. ಆ ಪದ್ಧತಿಯ ಮೇಲೆ ಯಾವಾಗ್ಲೂ ಇರ್ಬೇಕು. ಇವತ್ತು ಉದಾಹರಣೆಗೆ ಯಾರೋ ನಮ್ಮವರೇ ಪುಸ್ತಕ ಬರುತ್ತೆ, ಓದ್ತಾರೆ, ಇವನೇನು ತಪ್ಪು ಮಾಡ್ತಾರೆ. ಯಾರು ಕೇಳಿದ್ರೆ ನಮ್ಮ ಯಾರ್ದೋ ಪುಸ್ತಕ, ಯಾರೋ ಪುಸ್ತಕ ಬರ ಬುದ್ಧಿ ಇಲ್ಲ ಯಾಕೆ ಓದ್ತಿ ಅಂತ ಕೇಳ್ತಾರೆ. ನೋಡಿ ಇವರೇ ಬರೆದಾರೆ ಅಂತ ಆಪಜಿತ ಅನ್ನ ಹೇಳದೆ ಹೋದ್ರೆ, ಅವ್ರು ತಪ್ಪು ಅಂತ ಹೇಳದೆ ಹೋದ್ರೆ ಇವ್ರು ಮಾಡಿ ಸರಿ ಆಗ್ಬಿಡುತ್ತೆ. ತಪ್ಪು ಅಂತ ಹೇಳಿ ನಮ್ಮನ್ನು ತಪ್ಪು ಅಂತ ಹೇಳ್ತಾರ, ಈಗೆಲ್ಲ ಡಿಸೈಡ್ ಮಾಡ್ತಾರೆ. ನಮ್ಮಲ್ಲಿ ಆ ದೋಷ ಭಾರಿ ಜಾಸ್ತಿ ಇದೆ, ಸಿಕ್ಕಾಬಟ್ಟೆ ಇದೆ. ಆದ್ರಿಂದ ಯಾರು ಪ್ರಶ್ನೆ ಮಾಡಬಾರ್ದು, ಆ ಭಾವನೆ ಬರ್ಕೋಬಾರ್ದು. ಅದು ಟಾಪ್ ಪ್ರಯಾರಿಟಿ ಕೊಟ್ಟು ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು, ಅದನ್ನ ಸೆಟ್ರೇಟ್ ಮಾಡಿ ಎಲ್ಲ ಓಪನ್ ಒಂದು ಕೊಡ್ಬೇಕು ಸ್ಟೇಟ್ಮೆಂಟ್, ಇದು ತಪ್ಪಿದೆ ಅಂತ ಹೇಳಿ. ಹೌದು, ಗುರುಮುಖೇನೆ ಕೇಳಬೇಕು. ಪುಸ್ತಕ ಓದ್ಬೇಕಾದ್ರೂ ಕೂಡ ಇಂಥದ್ದು ಓದ್ಬೋದಾ ಅಂತ ಕೇಳ್ಕೊಂಡು ಓದ್ಬೇಕು. ಈ ಸ್ಟೇಜ್ ಇದೆ, ಈ ಯಾವ ಪುಸ್ತಕ ಓದ್ಲಿ ನಾನು ಅಂತ ಕೇಳ್ಬೇಕಾದ್ರೆ. ಆ ರೀತಿ ಕೇಳಿದ್ರೆ ಒಂದೇ ಒಳ್ಳೆ ಜ್ಞಾನ ವೃದ್ಧಿ ಆಗುತ್ತೆ. ತಮ್ಮದೇ ಚಾಚ್ವಾಗಿ ಎಲ್ಲೆಲ್ಲೋ ಓದ್ತಾರೆ, ಏನೋ ಮಾಡ್ತಾರೆ. ಡೈರೆಕ್ಟ್ ಪುರಾಣಗಳಂತೂ ಟ್ರಾನ್ಸ್ಲೇಟ್ ಮಾಡಕ್ಕೂ ಹೋಗಬಾರ್ದು, ಬರೋದ ನೋಟ್ ಕೊಡ್ಬೇಕು. ಕಡೆಗೆ ಆಚಾರ ಸಿದ್ಧಾಂತ ನೋಟ್ ಕೊಡ್ಬೇಕಾಗಿ ಹಾಗೆ ಕೊಟ್ಬಿಟ್ರೆ ತುಂಬಾ ಮಿಥ್ಯಾ ಜ್ಞಾನ ಪ್ರಸಾರ ಆದಾಗ. ಅದಕ್ಕೆ ಹಿಂದಿನವ್ರ ನಮ್ಮಲ್ಲಿ ಯಾಕೆ ಮಾಡ್ಲಿಲ್ಲ ಅಂದ್ರೆ, ಆ ರೀತಿ ಆಗಬಾರ್ದು ಅಂತ ಮಾಡ್ಲಿಲ್ಲ. ಇವತ್ತು ಹಾಗಲ್ಲ, ಸರಿಯಾಗಿ ಕೊಟ್ಟು ಮಾಡಕ್ ಬರುತ್ತಲ್ಲ. ಈ ರೀತಿ ಇದೆ, ಸರಿಯಾದ ಉಳಿದವ್ರಿಗೂ ಭಾರಿ ಉಪಯೋಗ ಆಗುತ್ತೆ. ಅದ್ರಿಂದ ಎಷ್ಟೋ ಜನ ಅದನ್ನ ಓದ್ಬಿಟ್ಟು ಆಚಾರ ಭಾರಿ ಸರಿಯಾಗಿ ಬರೆದಿದ್ದಾರೆ ಅಂತ ಹೇಳಿ ಆಚಾರ ಕೊಂಡಾಡ್ತಾರೆ. ಪದಾಚಾರ್ಯರು ಆ ಭಾವನೆ ಇಲ್ದಾನೆ ಇರೆಸ್ಪಾನ್ಸಲ್ಲ ಬರಿಬಾರ್ದು. ಇದು ಯಾರಿಗೆ ಅರ್ಥ ಆಗುತ್ತೆ, ಯಾರು ಕೇಳ್ತಾರೆ ನಮ್ಮನ್ನ, ಹಾಗೆಲ್ಲ ಇರಬಾರ್ದು. ಅರ್ಥ ಆಯ್ತಾ? ಯಾರು ಕೇಳ್ತಾರೆ ಪ್ರಶ್ನೆ ಹಾಕೊಳ್ಳೇ ಬರ. ಕರ್ತವ್ಯ ಅಂದ್ರೆ ಕರ್ತವ್ಯ ಮಾಡಿ. ಯಾರು ಕೇಳದೆ ಹೋದ್ರು ಕೂಡ ಏನ್ ಮಾಡ್ಬೇಕು, ಸರಿ ಮಾಡ್ಲೇಬೇಕು. ಎಷ್ಟೊತ್ತತ್ತೆ ಎಕ್ಸ್ಪೈರ್ಡ್ ಡೇಟ್ ಎಕ್ಸ್ಪೈರ್ ಆದ್ರೆ ಅಷ್ಟು ಮಾಡ್ತಾರಲ್ಲ, ಆ ಲೈಸೆನ್ಸ್ ತೆಗೆದಾಕ್ತಾರೆ. ಗೊತ್ತಾಯ್ತಾ? ಅವ್ರು ಅಂಗಡಿ ಕೊಟ್ಟು ಲೈಸೆನ್ಸ್ ತೆಗೆದು ಹೋಗ್ಬಿಡ್ತಾರೆ. ಎಷ್ಟೋ ಸತ್ತು ವಾಸಿ ಆಗೋದಿಲ್ಲ, ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸರ್ಕಾರ ಎಷ್ಟೇ ಬೈದ್ರು ಕೂಡ ಒಂದು ಸ್ಟೇಜ್ ಅಲ್ಲಿ ಅದಕ್ಕೇನಿದೆ, ಟ್ರಾನ್ಸ್ಪರೆನ್ಸಿ. ಒಂದು ಸ್ಟೇಜ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ. ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಹೆಸರು ಕೂಡ ಇರುತ್ತೆ. ಅದರಿಂದ ನೂರಾರು ಜನ ತಪ್ಪು ಕಲ್ಪನೆ ಮಾಡ್ತಾರೆ, ಏನೋ ಓದ್ತಾರೆ, ಏನೋ ಕೇಳ್ತಾರೆ, ಪಾಪ ಏನೇನೋ ಪ್ರಶ್ನೆಗಳು. ಅದಕ್ಕೆಲ್ಲ ಸಮಸ್ಯೆ ಯಾಕೆ ಬಂತು ಅಂದ್ರೆ ಸ್ವಂತ ಒಂದು ತಪ್ಪು ಅವ್ರದ್ದಿದೆ. ಕಣ್ ಪುಸ್ತಕ ಓದಿದ್ದು ಒಂದು ತಪ್ಪಿದೆ. ಅಧಿಕೃತ ಗ್ರಂಥ ಪ್ರಕಾಶವಾಗಿದ್ರಲ್ಲ, ಹಾಗಾದ್ರೆ ಅವರು ತಪ್ಪಿದೆ, ಅವ್ರು ಒಪ್ಕೋಬೇಕಾದ್ರೆ. ಮತ್ತೆ ಯಾವ್ದು ಎಷ್ಟೋ ಜನ ನೋಡಿ, ದಿವಸ ಪೇಪರ್ ಯಾರೋ ಮಗನ ಕೈ ಕಟ್ ಮಾಡಿಬಿಟ್ಟಿದ್ದಾನೆ. ಅವನು ನಿನ್ ಪೇಪರ್ ನೋಡಿರ್ತೀರಿ, ಇಮಿಡಿಯೇಟ್ಲಿ FIR ಹಾಕಿದ್ ಮಾಡಿದ. ಕಟ್ ಆಗೋದು ಇಷ್ಟು ಕರೆಕ್ಟ್, ತಪ್ಪೋದು ನಿಜ. ಬಟ್ ಆ ತಪ್ಪು ಒಂದು ಮಿತಿ ಇದೆ.
ಅವ್ನು ತಪ್ಪು ತಿಳುವಳಿಕೆಯಿಂದ ಏನಾದ್ರು ಮಾಡಿಬಿಟ್ರೆ ಅವನು ಅದೇ ಕರೆಂಟ್ ಬಿಟ್ಟಿದ್ರೆ ಸತ್ತೋಗ್ತಿದ್ದಿಲ್ವಾ? ಆ ಜವಾಬ್ದಾರಿ ಅದು. ಸರ್ಕಾರನ ಕೇಳೋಷ್ಟು ಧೈರ್ಯ ಜನಗಳಿಗಿದೆ, ಮಠಗಳನ್ನ ಕೇಳೋ ಧೈರ್ಯ ಜನಗಳಿಗಿಲ್ಲ. ಅದು ಭಾರಿ ಇಂಪಾರ್ಟೆಂಟ್. ಕೇಳಿದ್ರೆ ಗುರುದ್ರೋಹ ಬಿಡ್ತಾರೆ, ನರಕಕ್ಕೆ ಹೋಗ್ಬಿಡ್ತಾರೆ. ಅದರಿಂದ ಕೇಳೋದು ಅದನ್ನ ಕೇಳಬಾರದು ಅಂತಲ್ಲ, ಸರಿಯಾಗಿ ಕೇಳ್ಬೇಕು. ಅದು ಗಲಾಟೆ ಜೋರೆಲ್ಲ ಮಾಡಬಾರ್ದು. ಹೀಗಿದೆ ಅಂತ ಕೇಳಿದ್ರೆ ಅವಾಗ ಅವ್ರು ಏನ್ ಮಾಡ್ಬೇಕು, ಅದಕ್ಕೆ ಅವರು ಕನ್ಸಿಡರ್ ಮಾಡಿ ಹೌದು ಅಂತ ಒಪ್ಕೋಬೇಕು. ಹಿಂದೆಲ್ಲ ಮೈಸೂರು ವೆಸ್ಲಿ ಪ್ರೆಸ್ ಅಂತಿತ್ತು, ಈಗ ಇದೆಯಲ್ಲೂ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ, ಕೊನೆ ಪ್ರಿಂಟ್ ಮಾಡಕ್ಕಿಂತ ಮುಂಚೆ ಅದಿಷ್ಟು ನೋಟ್ಸ್ಗಳು ಹಾಕ್ತಾ ಇದ್ರು. ಯಾರು ಒಂದ್ ತಪ್ಪು ಹುಡ್ಕೊಟ್ರೆ ₹1 ಅವ್ರಿಗೆ, ರೂಪಾಯಿ ಹೋಗುತ್ತೆ ಮುಖ್ಯ ಎಲ್ಲವರಿಗೆ, ಒಂದ್ ತಪ್ಪು ಸರಿ ಹೋಗುತ್ತೆ ಅಂತೇಳಿ ಅದಕ್ಕೆಲ್ಲ ಆಪಸ್ಸಿಗೆ ಕೊಡ್ತಿದ್ರು ಆ ಕಾಲಕ್ಕೆ. ಈಗೇನಾಯ್ತೋ ಗೊತ್ತಿಲ್ಲ. ಅದು ಅವ್ರಿಗೆ ಎಷ್ಟು ಕನ್ಸರ್ನ್ ಇತ್ತು ಅಂದ್ರೆ, ಅದೇನು ಇವ್ರದಲ್ಲ, ರೈಟರ್ ಇರಲ್ಲ, ಪ್ರಿಂಟರ್ ಜವಾಬ್ದಾರಿ. ಈಗ ಪ್ರಿಂಟರ್ ಜವಾಬ್ದಾರಿ ಹೊರ್ಲಕ್ ಬಯಕಿಲ್ಲ, ಯಾಕಂದ್ರೆ ಎಲ್ಲ ನಾವೇ ಕೊಟ್ಬಿಡ್ತೀವಿ. PDF ಕೊಡೋದ್ರಿಂದ ನಾವು ಏನು ಮಾಡಕ್ ಬರಲ್ಲ. ತಪ್ಪು ನಮ್ಮ ಮೇಲೆ ತಪ್ಪು ನಮ್ದೇ ಆಗತ್ತೆ ಹೊರತು ಅವ್ರದ್ದು ಆಗೋದು. ಅವರೇ ಟೈಪ್ ಮಾಡಿದ್ರೆ ಅವ್ರ ತಪ್ಪಾಗುತ್ತೆ. ನಾವು ಟೈಪ್ ಮಾಡಿ ನಾವು ಕೊಟ್ರೆ ಅದು ನಮ್ ತಪ್ಪು ಹೊರತು ಅವ್ರ ತಪ್ಪಲ್ಲ. ಪ್ರಿಂಟರ್ಸ್ ಎರರ್ಸ್ ಬೇರೆ, ರೈಟರ್ಸ್ ಎರರ್ಸ್ ಬೇರೆ, ಡಿಸ್ಟ್ರಿಬ್ಯೂಟರ್ಸ್ ಎರರ್ಸ್ ಬೇರೆ. ಎರರ್ಸ್ ತುಂಬಾ ಸ್ಟೇಜಲ್ಲಿ ತಪ್ಪುಗಳಾಗ, ಗೊತ್ತಾಯ್ತಾ? ಬೈಂಡರ್ಸ್ ಎರರ್ಸ್ ಬೇರೆ, ಕೆಲವು ಪೇಪರ್ ಹಿಡಿದ್ರೆ ಬೈಂಡ್ ಮಾಡ್ಬಿಡ್ತಾರೆ. ಅದು ಇವತ್ತು ತಪ್ಪಲ್ಲ, ಆ ಬೈಂಡರ್ ಮಾಡಿ ಅವ್ರು ಏನ್ ಮಾಡ್ತಾರೆ, ತಪ್ಪು ಇವರು ನಮ್ಮನ್ನ ಕೇಳಲ್ಲ, ಪ್ರಕಾಶ ತಪ್ಪು ಅವನ್ನೇ ಪೆನಾಲ್ಟಿ ಹಾಕ್ತಾರೆ. ಮೊನ್ನೆ ನೋಡಿ ತಮಾಷೆ, ಬಹಳ ಆಶ್ಚರ್ಯ. ಯಾವ್ದೋ ಒಂದು ಟ್ರಾಫಿಕ್ ಜಾಮ್ನಲ್ಲ ಏನೋ ಒಬ್ಬರಿಗೆ ಲೇಟ್ ಆಗಿತ್ತು, ಇಂಪಾರ್ಟೆಂಟ್ ಕೆಲಸ ಮಿಸ್ ಮಾಡ್ಕೊಂಡಿದ್ದಾರೆ. ಒಂದು ತಿಂಗಳ ಕೆಳಗೆ ನೋಟ್ಸ್ ಬಂದಿರಿ ಬೇರೆ ದೇಶದವರಿಗೆ, ₹269 ಕೋಟಿ ಫೈನ್ ಅದಕ್ಕೆ. ಅರ್ಥ ಆಯ್ತಾ? ನೀವು ಹೇಳಿದ್ರೆ ನಿಮಗೆ ಫೈನ್ ಹಾಕ್ತಾರೆ. ಫಸ್ಟ್ ಹೇಳಿದ್ರು, ನಾವು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮೇಲೆ ಫೈನ್ ಹಾಕ್ತಾರಂತ ಕಾಲ. ನೀವು ಆಶ್ಚರ್ಯ ಆಯ್ತು, ಸಣ್ಣ ಪುಟ್ಟದಲ್ಲ ಅದು. ಪೇಪರ್ ನೋಡಿ, ಲಾಸ್ಟ್ ವೀಕ್ ಅಲ್ಲೆಲ್ಲ ಇದೆ, ₹269 ಕೋಟಿ ಫೈನ್ ಹಾಕ್ತಾರೆ ಅಂದ್ರೆ ಎಷ್ಟು ಜವಾಬ್ದಾರಿ ಇದೆ ಅದು. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಡೋದ ಹೋದ್ರೆ ನಮ್ ಸಾಧನೆಗೆ ಅರ್ಥ ಇಲ್ಲ, ನೋಡೋದಕ್ಕೆಲ್ಲ ಸೆಕೆಂಡರಿ ಅನ್ಸುತ್ತೆ. ಅದಿದ್ರೇನೆ ಮುಂದೆ ಸರಿ ಹೋಗೋದು. ಸಣ್ಣ ಸ್ಕ್ರೂ ಹೋದ್ರು ಬೇಜಾರು ಆಕ್ಸಿಡೆಂಟ್ ಆಗ್ಬೋದು, ಅದಲ್ಲ ಸಣ್ಣ ಸ್ಕ್ರೂ ಹೋದ್ರು ಕೂಡ ಆ ಎಚ್ಚರ ಇದ್ರೆ ಸರಿ. ಅಲ್ಲಿಯೂ ಬೇರೆ ನಡೆದಾಗ ಅದು ದೇವ್ರ ಮೇಲೆ ಹಾಕೋದು ಅಂದ್ರೆ ನಮ್ ದೇವರು ತಪ್ಪು ಮಾಡೋದಿಲ್ಲ ಅಂತ ಯಾವ್ದೋ ಕರ್ಮ ಅಂತ ಹೇಳ್ಕೊಂಡು ತಿಳ್ಕೋದು. ಮಾಡಿದ್ದ ತನ್ನ ಕರ್ಮ ಎದುರೇ ಕೂತಿರ್ಬೇಕು, ಇನ್ನೊಬ್ಬ ಮೇಲೆ ಹಾಕಲ್ಲ. ಓದ್ದೇ ಇದ್ದವನು ಫೇಲ್ ಆದ್ರೆ ಯಾರನ್ನು ಬೈಬೇಕು ಅವನು? ಯಾವ್ದೋ ಒಂದು ಪಾಪ ಅಲ್ಲ, ಇದೇ ಜನ್ಮದಲ್ಲಿ ತಪ್ಪು ಮಾಡಿದ್ದ. ಸರಿಯಾಗಬಾರದು ಫೇಲ್ ಆದಾಗ ಯಾವುದೋ ಜನ್ಮಾಂತರದ ಪಾಪ ಅಂತ ಕರೀತಾರೆ. ಇದೆಲ್ಲ ನಿರ್ಣೀತ ಶ್ರವಣಾಧಿಕಂ ಅನ್ನೋ ಪದ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ 99% ಜನ ಮಾಡೋದು ಇವತ್ತು ತಾವು ತೋಚಿದ ಪುಸ್ತಕ ಓದ್ತಾರೆ, ಡೌಟ್ಸ್ ಬರುತ್ತೆ, ಅದನ್ನ ಫಾಲೋ ಮಾಡಕ್ ಹೋಗ್ತಾರೆ, ಡೌಟ್ ಕ್ಲಿಯರ್ ಮಾಡ್ಕೊಡೋದಿಲ್ಲ. ಅದು ಒಂದು ತಪ್ಪಾದ್ರೆ ಅಧಿಕೃತವಾಗಿ ಇನ್ನೊಂದು ತಪ್ಪಿದೆ. ಅದಕ್ಕೆ ಹಾಗೆ ಮಾಡಬೇಡಿ ಅಂತ ಆಚಾರ ಹೇಳೋದಕ್ಕೆ ನಿರ್ಣೀತ ಆದಿ ಶಬ್ದ ಉಪಯೋಗಿಸಿದ್ರು. ಅನುವಾದ ಯಾವುದೇ ಆಗಿದ್ರು ಕೂಡ ಹಾಗಿರ್ಲಿ ಅಂತ ಅರ್ಥ. ಬಿಷಸ್ ಆಗಬಾರ್ದು ಅಂತ ಏನೂ ಅಲ್ಲ, ಅಷ್ಟೇ ಹೇಳಿದ್ಮೇಲೆ ತಿದ್ಕೊಳ್ಳೋದೇ ಇರಬಾರ್ದು. ಅದು ಸರ್ ತಪ್ಪು ಬೇರೆ, ತಿದ್ಕೊಳ್ಳೋದು ಬಹಳ ನಿಜವಾದ ತಪ್ಪು ಆಗ ಬರುತ್ತೆ, ಅದನ್ನೆಂದು ಮಾಡಬಾರ್ದು. ಮುಂದೆ ಹೇಳ್ತಾರೆ, ಇದೆಲ್ಲ ಆಚಾರ್ಯರು ಹೇಳಿದ್ರೆ ಎಷ್ಟು ಒಚ್ಚಡ್ತಿದ್ದಾರೆ ಗಮನಿಸಿ ಮಾತುಗಳಿದ್ದಾರೆ. ಪ್ರಸಂಗ ಬಂದಿದ್ದು ಕೇಳ್ಬೇಕಾಯ್ತು. ಮುಂದೆ ಹೇಳ್ತಾರೆ ನೋಡಿ, ಸತ್ಸಿದ್ಧಾಂತ ಅನುಸಾರೇಣ ನಿರ್ಣಯ ಜ್ಞಾತ್ ಸಮಾಚಾರಿ. ನಿರ್ಣಯ ಬಲ್ಲವನಿಂದ ಕೇಳ್ಬೇಕು. ಅದು ಕಂಡ್ಕೊಂಡವ್ರ ಕೇಸಾಗ ಅಡ್ವೊಕೇಟ್ ಹತ್ರ ಹೋಗ್ತೀವಿಲ್ಲ ನಾವೀಗ, ರೋಗಕ್ಕೆ ಡಾಕ್ಟರ್ ಹತ್ರ ಹೋಗ್ತೀವೋ ಇಲ್ವೋ? ಯಾಕೆ? ಅವ್ರು ಕನ್ಸರ್ನ್ ಪರ್ಸನ್. ಆದ್ದರಿಂದ ಇದು ಶಾಸ್ತ್ರ ವಿಚಾರ ಬಂದಾಗ ಶಾಸ್ತ್ರ ನಿರ್ಣಯ ಬಲದ ಬಂದವರ ಹತ್ರ ಹೋಗ್ಬೇಕು, ಅವರ ಹತ್ರ ಕೇಳಬೇಕು. ನಿರ್ಣೀತ ಶ್ರವಣಾಧಿಕಂ. ಆಮೇಲೆ ನಿರ್ಣಯ ಜ್ಞಾತ್ ಸಮಾಚಾರಿ. ನಿರ್ಣಯಗಳು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಮಂಗಳ ಮಾಡಿ ಬಂದಿರ್ತಾರೆ, ಅಥೆಂಟಿಕ್ ಅಂತ ಅರ್ಥ. ಈಗ ಸರ್ಟಿಫಿಕೇಟ್ ಕೊಟ್ಬಿಡ್ತಾರಲ್ಲ, ಅವ್ರು ಅಥೆಂಟಿಕ್. ಬಟ್ ಜವಾಬ್ದಾರಿ ಹೊರಬೇಕು. ತಪ್ಪು ಹೇಳಿದಾಗ ಅಥೆಂಟಿಕ್ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಮಾಡಾಗಿಲ್ಲ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ಈ ತಪ್ಪು ಹೇಳಿದ್ದ ಇನ್ಮೇಲೆ ಮಾಡಬೇಡ ಅಂತ ಹೇಳ್ತಾರೆ. ತಪ್ಪು ಪ್ರವಚನ ಮಾಡಿದ ಜನ ಹಾಳಾಗಿದ್ದಾರೆ, ಇನ್ನು ಮಾಡ್ಕೊಡು. ಅವಾಗ ಎಚ್ಚರ ಬರ್ತದೆ. ಹೋಗ್ಲಿ ಬಿಡು ಕೊನೆಗೆ ಎಲ್ಲಿ ಹೋಗ್ತದೆ? ಸದ್ಯ ಮಠ ಬೈದಿಲ್ಲ ಸಾಕು, ಬಿಟ್ಟರು ಬೈತಾರೆ. ಅದೊಂದು ಮಾಡಿದ್ರೆ ಮಾತ್ರ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡುತ್ತೆ. ಇಮ್ಮಿಡಿಯೇಟ್ ಅಂದ್ರೆ ನೋ ಟೈಮ್ ಬಂದ್ಬಿಡುತ್ತೆ. ಹೋಗ್ಲಿ, ಅದು ಕನ್ಸರ್ನ್ ಬೇಡ ಅಂತ ಹೇಳುದು. ಇದನ್ನ ಯಾಕೆ ಬಿಟ್ರಿ ಹೇಗಿದ್ರೆ ಅದನ್ನ ಮಾಡ್ತೀರಿ ಸರ್, ನಮ್ಮ ಆಸ್ತಿ ನಾವು ನೋಡ್ಕೋಬೇಕು, ಸರಿ ತಪ್ಪಲ್ಲ. ಆದ್ರೆ ಇವಳದ್ದೇನು ತಪ್ಪಲ್ವಾ ಅದು? ಹಾಗಿದ್ರೆ ಅದ್ ಎಷ್ಟು ಪೂಜೆ ಮಾಡಿದೆ ಅಂದ್ರೆ, ಯಾವಂತೋ ವಿಷಯಾಹೃತ ಯಾವಂತೋಶ್ಯ ಭುಜಬಲಂ ಯಾವತ್ ಸಪತ್ತಾಜಿತಾ ತಾವತ್ ಕರ್ತುಂ ಪೂಜನ ಏಷ ಪೂಜನಮಸೌ ಶ್ರೀ ವ್ಯಾಸ ವಿಶ್ವನೃಪ. ತನ್ನ ಸರ್ವಸ್ವ ಅಂತ ಏನಿದೆ ಅದಿಷ್ಟನ್ನು ಹೆಸರ ಕೊಡ್ತದೆ, ಅದಿಷ್ಟನ್ನು ಕೊಡುತ್ತೆ. ಅಂದ್ರೆ ಅವ್ರ ರಾಜ ಎಂತವನು, ಇವರೆಂತವ್ರು, ಇದನ್ನ ಮಾಡಿ ಬೈದು ಬಿಡುತ್ತೆ. ಪುಸ್ತಕ ಬೈದು ಬಿಡ್ತಾರೆ, ಯಾಕೆ ಬೈದ ಆ ತರ ಕಾಲ. ಅಂದ್ರೆ ಎಷ್ಟು ಒಬ್ಬ ರಾಜರಿಗೆ ಎಷ್ಟು ಕನ್ಸರ್ನ್ ಇದೆ. ವ್ಯಾಸರಾಜರು ಹೇಗೆ ತಯಾರು ಮಾಡಿದ್ರು ಅದನ್ನ, ಹೇಗೆ ಉತ್ತರ ಕೊಟ್ಟರು. ನಿಮಗೆ ಆಶ್ಚರ್ಯ ಗೊತ್ತಾ? ಆ ಪುಸ್ತಕನೇ ಗೊತ್ತಿಲ್ಲ, ಅವ್ರು ಬರಿ ಕಳಿಸಿ ಪುಸ್ತಕ ಕಳೆದು ಬಿಟ್ಟು ಅದು ಕಳಿಸಿ ಆ ಪರಮ ಸಾಲ್ವಾಯ್ತು ಆಗ್ತಂದು. ಮತ್ತೆ ಆ ಪುಸ್ತಕ ಉಳಿಸ್ಕೊಂಡಿಲ್ಲ ಯಾರು. ಅವ್ರಿಗೆ ಉತ್ತರ ಕೊಡ್ಬೇಕು ಆ ಕ್ಷಣಕ್ಕೆ.
ಇದು ನಿಜ. ವ್ಯಾಸ ಸುಮ್ಮನೆ ಗ್ರೇಟ್ ಆಗ್ಲಿಲ್ಲ. ಈ ಸುಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಬದ್ಧ ಪಥವನ್ನು ಉದ್ಧರಿಸಿದ ಅಂದ್ರೆ ಎಷ್ಟು ಪುರಂದರದಾಸರು ಎಷ್ಟು ಲೈಕ್ ಮಾಡಿದಾರ ಗೊತ್ತಾಯ್ತಾ. ಉದ್ಧಾರ ಮಾಡೋದಂದ್ರೆ ಹಾಗೆ. ಇದು ಅದು ಆಟೋಮೆಟಿಕಲಿ ಒಬ್ಬ ಚೆನ್ನಾಗ್ ಆಡ್ದ ಅಂದ್ರೆ ಅವನಿಗೆಲ್ಲ ಅದು ಟಿವಿ ಬಂದೇ ಬರುತ್ತೆ. ಹೌದಲ್ಲ, ಅದು ದೇಶಕ್ಕೆ ಬಂದೇ ಬರುತ್ತೆ. ಆ ರೀತಿ ಮಾಡೋದು ದೊಡ್ಡ ಸಾಧನೆ. ಈಗ ಅದ್ ಆ ವಾತಾವರಣ ಇವತ್ತು ಇಮ್ಯಾಜಿನ್ ಮಾಡಕ್ಕೂ ಸಾಧ್ಯ ಇಲ್ಲ. 12 ಪುಸ್ತಕ ಅನಾನ್ಸರ್ ಹುಡ್ಕೊಂಡಿದೆ ಅಂದ್ರೆ ನಾಳೆಗೆ ಏನಾಗುತ್ತೆ. ಕೆಲವೊಂದು ಯೂನಿವರ್ಸಿಟಿಯಿಂದ ಪಬ್ಲಿಷ್ ಆಗಿದೆ. ಅದು ಪಬ್ಲಿಷ್ ಮಾಡಿದವ್ರು ನಮ್ಮವರು. ಅರ್ಥ ಆಯ್ತಾ ನಿಮಗೆ? ಖಂಡನೆ ಪಬ್ಲಿಷ್ ಮಾಡಿದವ್ರು ನಮ್ಮವ್ರು. ಪಬ್ಲಿಷ್ ಮಾಡಿದವ್ರು ಎಷ್ಟು ಕನ್ಸರ್ನ್ ಇರ್ಬೇಕು ಯೋಚನೆ ಮಾಡಿ. ಹೇಳ್ತಿರೋ ವಿಷಯ ಅದಲ್ಲ. ಆ ಕಾಲಕ್ಕೆ ಇವತ್ತು ಏನಾಗಿದೆ, ಈ ಕ್ಷಣಕ್ಕೆ ನಾಳೆ ದೊಡ್ಡ ಯಾರು ಹಾಗೆ ಹೋಗುತ್ತದೆ ಉತ್ತರ ಪೂರ್ತಿಯಾಗಿ. ಅನಾನ್ಸರ್ಡ್ ಬುಕ್ಸ್ ಅಂತ ಆಗುತ್ತೆ. ಅನಾನ್ಸರ್ಡ್ ಬುಕ್ಸ್ ಅಂದ್ರೆ ಏನರ್ಥ? ನೀವು ಕೇಸಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಸ್ವಲ್ಪ ದಿವ್ಸ ನೋಡ್ಬಿಟ್ಟು ಅವ್ನ ಪರ ಮಾಡ್ತಾರ ಇಲ್ಲ. ಪ್ರತಿವಾದಿ ಬರ್ಲಿಲ್ಲ ಅಂದ್ರೆ ನಾ ಚಾನ್ಸ್ ಕೊಡ್ತಾರೆ. ಕೊಡದವ್ರು ಏನ್ ಮಾಡ್ತಾರೆ ಆಮೇಲೆ ಏನು ಅವ್ನ ಆಬ್ಸೆನ್ಸ್ ಅಲ್ಲೇ ಡಿಕ್ಲೇರ್ ಮಾಡಕ್. ಮುಂದೆ ಅಂತ ಹಿಂದಿನವ್ರು ಹಾಗೆ ಮಾಡ್ತಿದ್ದಿಲ್ಲ. ಭಾರಿ ಕನ್ಸರ್ನ್ ಇದ್ದವ್ರು ಅವರಲ್ಲಿ. ಆ ಕಾಲಕ್ಕೆ ಕನ್ಸರ್ನ್ ಇಟ್ಕೊಳ್ಳೋದು ಎಷ್ಟು ಕಷ್ಟ ಇತ್ತು ಅಂದ್ರೆ ಹೇಳೋರಿಲ್ಲ, ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಯಾರನ್ನು ಕೊಂದ್ರು ಕೇಳೋರಿಲ್ಲ. ಅಂತ ಕಾಲದಲ್ಲಿ ಅಂತ ಗ್ರಂಥ ಬರೆದಿದ್ದಾರೆ. ಗೊತ್ತಾಯ್ತಾ? ಅಂತ ಕಾಲದೊಳಗೆ ಅಲ್ಲಿ ಓಡಾಡಕ್ ಸೇಫ್ಟಿ ಇಲ್ಲ, ರೋಡ್ಗಳಿಲ್ಲ, ವೆಹಿಕಲ್ಸ್ ಅಂತೂ ಇಲ್ಲೇ ಇಲ್ಲ. ಮೇಡೆ ಮೇಲೆ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಆ ಕಾಲದಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರ ರೀತಿ ಹೇಗಿತ್ತು. ಇಲ್ದರೆ ಇರುವ ಸಿದ್ಧಾಂತ ಅಲ್ಲ. ಮುಂದೆ ನೋಡಿ ಎಷ್ಟು ಆಭಾಸ ಆಗ ಸ್ವಲ್ಪ ದಿವಸಕ್ಕೆ ಇದು ಬೇರೆ ಬಂದ್ಬಿಟ್ಟಿದೆ. ಈಗ ಬಂದಿದ್ದು ಏನೇನೋ ಆಗ್ಬಿಡುತ್ತೆ ಬರೀ. ಅದು ಯಾರು ಕೇಳೋರು, ಯಾರು ಅದನ್ನ ಹೇಳೋರಿಲ್ಲ, ಕೇಳೋರು. ಇದೆಲ್ಲ ಈ ಕನ್ಸರ್ನ್ ಇದ್ದಾಗ ಆಚಾರ ಮಾತು ಅರ್ಥ ಆಗುತ್ತೆ. ಯಾಕೆ ಇಷ್ಟೆಲ್ಲ ಬರೆದ್ರು ಅಂತೆ. ಸತ್ಸಿದ್ಧಾಂತ ಅನುಸಾರೇಣ ನಿರ್ಣಯಜ್ಞಾತ್ ಸಮಾಚಾರಿ. ಸತ್ಸಿದ್ಧಾಂತ ನಿರ್ಣಯಜ್ಞ ಯಾಕೆ ತಿಳ್ಕೊಂಡ್ರು ಅಂದ್ರೆ ಡಿಪೆಂಡಬಲ್ ಪರ್ಸನ್ ಅಂತ ಅರ್ಥ. ಆಥರೈಸ್ಡ್ ಪರ್ಸನ್ ಆದ್ರಿಂದ ಆಥರೈಸ್ ಸ್ಟೋರ್ ಪರ್ಚೇಸ್ ಮಾಡಿದ್ರೆ ಆನ್ಸರಬಲ್ ಅದು. ಹೌದಲ್ಲ? ಎಲ್ಲೆಲ್ಲ ಕೊಂಡ್ಕೊಂಡು ಅಲ್ಲಿ ಕೊಂಡ್ಕೊಂಡು ಫಸ್ಟ್ ಇವನು ಕೇಳುತ್ತೆ. ಇವತ್ತು ನೀವು ಗೊತ್ತಿರಬೇಕು, ಇನ್ಶೂರೆನ್ಸ್ ಮಾಡಿಸಿರ್ತಾನೆ ಟ್ರಾವೆಲ್ ನಲ್ಲಿ, ಫಸ್ಟ್ ಆಕ್ಸಿಡೆಂಟ್ ಆಗತ್ತೆ, ಎಲ್ಲದೂ ಕಾಂಪನ್ಸೇಷನ್ ಕೊಡೋದಿಲ್ಲ. ಗೊತ್ತಿಲ್ಲ ಅದು ಅಷ್ಟೇ ರೈಟ್. ಅವರು ಆಥರೈಸ್ಡ್ ಟ್ರಾವೆಲರ್ಸ್ ಅದ್ರಲ್ಲಿ ಮಾಡಿದ್ನ ಅವನೀಗ ಎಲ್ಲ ಮಾಡಿದ್ರೆ ಕೊಡೋದಿಲ್ಲ. ಅವರು ಲಾರಿಯಲ್ಲಿ ಹೋಗ್ತಿದ್ದಾರೆ ಕೊಡೋದು. ಲಾರಿಯಲ್ಲಿ ಯಾಕೆ ಹೋಗಿ ಫಸ್ಟ್ ಹೊತ್ತಿಗೆ ಲಾರಿ ಇರೋದು ಯಾತಕ್ಕೆ? ನೀರ್ ಯಾಕೆ ಹೋಗ್ತಿ ಫಸ್ಟ್ ಅಲ್ಲಿ? ಏನು ಕೊಡೋದಿಲ್ಲ, ಡಿಸರ್ವ್ ಮಾಡ್ಬಿಡ್ತಾರೆ. ಪ್ರೀಮಿಯರ್ LIC ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿದ ಮಾತ್ರಕ್ಕೆ ಏನಿಲ್ಲ, ಅದಕ್ಕೆ ವ್ಯಾಲಿಡ್ ಇದಾಗಿದ್ರೆ ಮಾತ್ರ ಕೊಡ್ತಾರೆ, ಇದು ಕೊಡೋದಿಲ್ಲ. ಅರ್ಥ ಆಯ್ತಾ? ಅದೆಲ್ಲ ಯೋಚನೆ ಮಾಡಿ ಸಿದ್ಧಾಂತದ ಬಗ್ಗೆ ಒಂದು ವಾಚ್ ಕಮಿಟಿ ಅಂತ ಇರ್ತಾರಲ್ಲ, ಆ ಕಮಿಟಿ ಏನಕ್ಕೆ ಎಷ್ಟು ವರ್ಷ ಬಂದಿದೆಯಾ ನೀವು ಹೇಳ್ಬೇಕು. ಆ ಹೆಂಗಸ್ ಕೊಟ್ಟರು ಅಂತ ಹೇಳಿಲ್ಲ. ಅದಿಷ್ಟು ಆ ಒಬ್ಬ ಆ ಹೆಂಗಸಿಗೆ ಎಷ್ಟು ಕನ್ಸರ್ನ್ ಇತ್ತು ಪಾಪ. ಆಕೆ ಏನಾಗಿತ್ತು ಒಂಥರ ಶಾಕ್ ಆಯ್ತು. ಆಕೆ ಏನು ಹಿಂದೂ ಮುಂದೆ ಗೊತ್ತಿಲ್ಲ. ಹಾಗೆ ಮಧ್ವಾಚಾರ್ಯ ಇವರ ಅಂತ ಬರೆದ ಪುಸ್ತಕನೇ ಹಾಗೆ ಇದೆ. ಒಂದು ಪುಸ್ತಕ ಇದೆ, ಮಾತಿಗೆ ಮಧ್ವಾಚಾರ್ಯ ದೈತ್ಯ ಅಂತ ಬರೀತಾರ. ಮಾತಿಗೆ ಏಕವಚನದ ವೇತ. ಅದು ಕೊಟ್ಟು ನೋ ರೆಸ್ಪಾನ್ಸ್ ಅಲ್ಲ. ಪುಸ್ತಕ ಕನ್ನಡದಲ್ಲಿ ಬಂದಿದೆ, ಸಂಸ್ಕೃತದಲ್ಲಿ ಬಂದಿದೆ. ಅರ್ಥ ಆಯ್ತಾ? ಆ ಪುಸ್ತಕದಲ್ಲಿ ಏನೇ ಆ ಉತ್ತರನೇ ಇಲ್ಲ. ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿದ್ದೇವೆ. ಯಾರು ಮಾಡ್ಬೇಕು? ನೀವೇ ಹೇಳಿ, ನೀವೇ ಹೇಳಿ. ಇಲ್ಲಿ ರಿಪೇರಿ ಯಾರು ಮಾಡಿಸ್ಬೇಕಾಗತ್ತ? ಆದ್ರೆ ನಾವು ಮಾಡಿಸ್ಬೇಕು ಬಂದಿಲ್ಲ. ಯಾಕೆ? ನಮ್ಗೆ ಸಂಬಂಧಪಟ್ಟಿದ್ದು ನಮ್ಮ ಸಿದ್ಧಾಂತ ಅಂತ ಹೇಳಿದಾಗ ಜವಾಬ್ದಾರಿ ಇರ್ಬೇಕೋ ಬೇಡ? ಹೌದು. ಈಗೆಲ್ಲ ನಾರಾಯಣ ಪಂಡಿತಾಚಾರ್ಯ ಮಗ ಅಮರಪ್ಪ ಬರೀತಾರವ್ರು. ಏನ್ ನಮ್ಮ ಸಿದ್ಧಾಂತ ಎಂಥದ್ದು ಹೇಗೆ ಬರೀತಾರ ಗೊತ್ತವ್ರು. ಜಗತ್ತಿನೊಳಗೆ ಯಾರಿದ್ದಾರೆ ಖಂಡನೆ ಮಾಡೋರು ಹೇಳಿ? ಆನಂದ ಮಾಡೋದ್ರ ಕೊನೆಗೆ ಒಂದ್ 8-10 ಶ್ಲೋಕ ಬಹಳ ಚೆನ್ನಾಗಿ ಬರೀತಾರ. ಎಲ್ಲಿ ಹೋದ್ರೆ ನಮ್ಮ ಸಿದ್ಧಾಂತಕ್ಕೆ ಬೆಲೆ ಇದೆ ಅಂತ ಬರೀತಾರೆ. ಇವತ್ತು ನಮ್ಮಲ್ಲೇ ಬೆಲೆ ಇಲ್ಲದಷ್ಟು ಕಾಲ ಇದೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಸತ್ಸಿದ್ಧಾಂತಾನುಸಾರೇಣ ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಾಚಾರೇ. ಅತಿ ಅಶಕ್ಯ, ಬರೀ ಅಶಕ್ಯ ಅಲ್ಲ. ಸಣ್ಣ ಪುಟ್ಟಿದ್ದೆ ಬಂದ್ರೆ ನೀವು ಬಿಡಿಸ್ಬೇಡಿ. ಅದು ಅತ್ಯಶಕ್ಯ, ಇನ್ನೇನು ಮಲಗ ಸಾಧ್ಯನೇ ಇಲ್ಲ, ಹೇಳಕ್ಕಾಗಲ್ಲ ಅಂದ್ರೆ ಆಗ ನೀವೇನ್ ಮಾಡ್ಬೇಕು? ಮುಗಿದ ತಕ್ಷಣ ಮತ್ತೆ ಶುರು ಮಾಡಿಬಿಡಿ. ಅದಕ್ಕೆ ನೀನು ಕಪಿಗಳ ಕತೆ ಹೇಳಿದ್ನಲ್ಲ, ಹೇಗೆ ಸತ್ತ ಬಿದ್ರೆ ಹಾಗೆ ಇದ್ರು ಅಂತ. ಕೈಲಿ ಏನಿತ್ತು, ಕಲ್ಲಿದ್ರ ಕಲ್ಲು, ಬೆಟ್ಟ ಇದ್ರೆ ಬೆಟ್ಟ, ಮರ ಇದ್ರೆ ಮರ, ಯುದ್ಧ ಶುರು ಮಾಡಿದ್ದೆ ಕೆಲಸ. ಎಲ್ಲಿದ್ದರೆ ಯೋಚನೆ ಕೂಡ ಮಾಡ್ಲಿಲ್ಲ. ಅಷ್ಟರ ಮಟ್ಟಿಗೆ ಕನ್ಸರ್ನ್ ಇತ್ತು. ಅದು ಯುದ್ಧ, ಅದು ಶಸ್ತ್ರ ಯುದ್ಧ, ಅದು ಶಾಸ್ತ್ರ ಯುದ್ಧ. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚರೇತ್ ಅಭಾವೇ ನಿರ್ಣಯಜ್ಞಸ್ಯ ಸಚ್ಚಾಸ್ತ್ರಾಣೇವ ಸರ್ವದಾ ಶೃಣುಯಾ ಅಂತ ನಿರ್ಣಯ ಹೇಳೋ ಸಮರ್ಥ ಇಲ್ಲ ಅಂತ ತಿಳ್ಕೊಂಬಿಟ್ಟು. ಆ ಕಾಲ ಬಂದಿಲ್ಲ, ಬಟ್ ಉಪಯೋಗಿಸ್ತಾ ಇಲ್ಲ ಅಷ್ಟೇ.
ಅಂತ ಪ್ರಸಂಗ ಒಂದು ಗ್ರಂಥನ ಸ್ವರೂಪಲ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗ ಕಲ್ಯಾಣಿ ಅದಕ್ಕೆ ಅವತಾರಕ್ಕಿಂತ ಮುಂಚೆ ಅಂತ ವಾತಾವರಣ ಇತ್ತಲ್ಲ, ಮುಂದೆ ಕೂಡ ಬರಬಾರ್ದು ಅಂತಿಲ್ಲ. ಅಭಾವೇ ನಿರ್ಣಯಜ್ಞಸ್ಯ ಸಚ್ಚಾಸ್ತ್ರಾಣ್ಯೇವ ಸರ್ವದಾ ಶೃಣುಯಾದಪಿ. ಸಚ್ಚಾಸ್ತ್ರ ಅಂತ ಏನ್ ಡಿಸೈಡೆಡ್ಲಿ ಪ್ರೂವ್ ಆಗಿದೆ, ಅದನ್ನ ಮಾತ್ರ ಕೇಳಬೇಕು ಹೊತ್ತು ಟೆಕ್ಸ್ಟ್ ಬುಕ್ ಬೇರೆ ಓದ್ತಾರ. ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಮಾಡುತ್ತೆ ಈ ಪುಸ್ತಕ ಓದಬೇಕು ಅಂತ ಹೇಳಿ, ಆ ಪುಸ್ತಕನೇ ಓದಬೇಕು. ಬೇರೆ ಪುಸ್ತಕ ಓದಿ ಅದು ಇನ್ನೊಬ್ರು ಪಬ್ಲಿಷ್ ಮಾಡಿದ್ ಓದಿರೋ ಬೆಲೆ ಇಲ್ಲ, ಅದನ್ನೇ ಓದಬೇಕು. ಏನು ಪ್ರಶ್ನೆ ಏನಾದ್ರು ಇದ್ರಲ್ಲಿ ಕೇಳ್ಬೇಕು, ಅದ್ರಲ್ಲಿ ಕೇಳಾಗಿಲ್ಲ ಅವನು, ಅದು ಯಾಕೆ ಓದಿ ಅಂತಾನೆ ಫಸ್ಟ್ ಪ್ರಶ್ನೆ ಬರೋದು. ಹಾಗೆ ಹೇಳ್ತಾರೆ ಶೃಣುಯಾದ್ಯದಿ. ಇದು ಜ್ಞಾನ ರಕ್ಷಣೆಯ ಪ್ರಕಾರ ಆಚಾರ್ಯ ಹೇಳ್ತಿರೋದೇ. ಜ್ಞಾನಾರ್ಜನೆ ಹೇಗೆ ಮಾಡಬೇಕು, ಜ್ಞಾನ ಸಂರಕ್ಷಣೆ ಹೇಗಾಗಬೇಕು ಅಂತ ಹೇಳ್ತಾರೆ. ಶೃಣುಯಾದ್ಯದಿ ಸಜ್ಞಾನ ಪ್ರಾಚುರ್ಯಂ ಉಪಲಭ್ಯತೆ. ಅಲ್ಲೊಂದು ಕಂಡೀಷನ್ ಹಾಕ್ತಾರೆ, ಯಾವ ಪ್ರವಚನ ಪಾಠ ನೀವು ಕೇಳಿ, ಆದ್ರೆ ಒಂದು ಕಂಡೀಷನ್, ಸಜ್ಞಾನ ಪ್ರಾಚುರ್ಯ ಬರಬೇಕು. ಜ್ಞಾನ ಸಜ್ಞಾನ ಪ್ರಾಚುರ್ಯ, ನಿಮ್ಮ ಜ್ಞಾನ ವೃದ್ಧಿ ಆಗಬೇಕು. ಇರೋ ಜ್ಞಾನ ಹೋಗ್ಬಾರದು, ಡೌಟ್ ಕ್ರಿಯೇಟ್ ಆಗಬಾರದು. ಆ ರೀತಿಯಲ್ಲಿ ಇವತ್ತು ಫುಲ್ ಆಫ್ ಡೌಟ್ಸ್ ಕ್ರಿಯೇಟ್ ಮಾಡೋ ವಾತಾವರಣ ಉಳ್ಬಿಟ್ಟಿದೆ. ಜೈತೀರ್ಥರಿಗೆ ಏನು ಬರೋದಿಲ್ಲ ಅಂತ ಪುಸ್ತಕ ಬರೆದಿದ್ದು ಸುಮ್ಮನೆ ಇನ್ನೂ ಕೂಡ ಹುಡುಗ ಆ ಪುಸ್ತಕನ ಹಾಗೆ ಉಳ್ಕೊಂಡಿದೆ. ಅರ್ಥ ಆಯ್ತಾ? ಸಜ್ಞಾನ ಪ್ರಾಚುರ್ಯ, ಜೈತೀರ್ಥರಿಗೆ ಏನೂ ಗೊತ್ತಿಲ್ಲ. ಅರ್ಥ ಆಯ್ತಾ ನಿಮಗೆ? ಸಜ್ಞಾನ ಪ್ರಾಚುರ್ಯ ಉಪಲಭ್ಯತೆ ಮಹದ್ಭ್ಯೋ ವಿಷ್ಣು ಭಕ್ತೇಭ್ಯೋ ಯಥಾಶಕ್ತಿ ಚ ಸಂಶಯ. ಅಲ್ಲಿಗೂ ಸಂಶಯ ಬಂದ್ರೆ ದೊಡ್ಡವರ ಹತ್ರ ಹೋಗ್ಬೇಕು, ವಿಷ್ಣು ಭಕ್ತರಾಗಿರ್ಬೇಕು. ಉಳಿದವರಿಗೆ ಕನ್ಸರ್ನ್ ಹಾಕಿರುತ್ತೆ ಅವ್ರಿಗೆ. ಯಥಾಶಕ್ತಿ ಸಂಶಯ, ಅವ್ರು ಕೇಳಬೇಕು, ಅವ್ರು ಉತ್ತರ ತಗೋಬೇಕು, ತನ್ನ ಅರ್ಥ ಆಗಷ್ಟು ರೊಟೇಟ್ ಮಾಡಬೇಕು, ಜ್ಞಾನ ಮುಂದಕ್ಕೆ ಪಾಸ್ ಆನ್ ಮಾಡಬೇಕು. ನಾವು ಪ್ರತಿಯೊಬ್ಬರ ಕೆಲಸ ಏನೀಗ ತಿಳಿದಿದ್ರೆ ಹೇಳಿ ಪಾಸ್ ಆನ್ ಮಾಡಬೇಕು, ಪುಸ್ತಕ ಇದ್ರೆ ಕೊಟ್ಟು ಮಾಡಬೇಕು. ಇರೋ ಪುಸ್ತಕ ಕೊಡದೇನೆ ನದಿಗೆ ಹಾಕಿ ಅಥವಾ ಎಲ್ಲೋ ಬಿಸಾಕಿ ಹೋಗೋರು ಇದ್ದಾರೆ. ಚಿಂದ್ಯಾತ್ ಸ್ವತೋ ಅಧಿಕಾಭಾವೇ. ಯಾರು ಪ್ರಶ್ನೆ ಕೇಳ್ಕೊಂಡು ಬಂದ್ರೆ ತನ್ನ ಶಕ್ತಿ ಇದ್ದಷ್ಟು ಉತ್ತರನೂ ಕೊಡ್ಬೇಕು ಅವ್ರಿಗೆ. ಇಲ್ಲ ಹಾಗಲ್ಲ, ಎದ್ದು ಉತ್ತರ ತನ್ನ ಶಕ್ತಿ ಇದ್ದಷ್ಟು ತನ್ನ ಕೆಪಾಸಿಟಿ ಉತ್ತರ ಕೊಡ್ಬೇಕು. ಸ್ವತೋ ಅಧಿಕಾಭಾವೇ ಸ್ವಯಮೇವ ಸಮಭ್ಯಸೆ. ಅಂತವ್ರು ಸಿಗಲೇ ಇಲ್ಲ, ಹೇಳೋರು ಸಿಗಲೇ ಇಲ್ಲ. ಅವಾಗ ಏನ್ ಮಾಡ್ಬೇಕು? ನೀವೇ ಓದಿ ಅಂತ ಹೇಳಿ, ನೀವೇ ಓದಿಕೊಳ್ಳಿ. ಯಾವ್ದನ್ನ? ನಿರ್ಣಯ ಬೇರೆ ಪುಸ್ತಕಗಳಲ್ಲ, ನಿರ್ಣೀತ ಪುಸ್ತಕಗಳನ್ನ ತಗೊಂಡು ನಮ್ಮದೇ ಗ್ರಂಥಗಳು ಏನಿರ್ತದೆ ಅದು ಅನುವಾದ ಏನಾಗುತ್ತೋ ಅದನ್ನ ಓದ್ಕೊಂಡು ಟ್ರೈ ಮಾಡಿ. ಅಂಥವ್ರು ಇದ್ದಾರೆ ತುಂಬ. ಎಷ್ಟೋ ಊರುಗಳಲ್ಲಿ ಇವತ್ತು ಬೆಂಗಳೂರಲ್ಲಿ ಇದ್ದ ವಾತಾವರಣ ಇಲ್ಲ. ಅದು ವರ್ಷಕ್ಕೆ ಒಂದು ಪ್ರವಚನ ಆಗದೆ ಊರುಗಳೇ, ವರ್ಷಕ್ಕೆ ಒಂದೇ ಒಂದು ಪ್ರವಚನ ಆಗದೆ ಇರೋ ಊರುಗಳು ಬೇಕಾದಷ್ಟಿವೆ ನಮಗೆ. ಗೊತ್ತಾಯ್ತಾ? ಇವತ್ತು ಬೆಳಗಾಂ ಹೋಗಿದ್ದೆ ಬಹಳ ಹಿಂದೆ, 95 ಅಲ್ಲಿ. ಅವ್ರು ಹೇಳಿದ್ರೆ ಒಬ್ಬ ಮುದುಕರಿದ್ರು, ಅಚ್ಚಾ ನಮಗೆ ಜರ್ಮದಲ್ಲಿ ಮಾಧೂರು ಪರಿಸರ ಕೇಳೇ ಇಲ್ಲ ಬೋರಲ್ಲಿ ಅಂತ ಹೇಳಿದ್ರು. ಜರ್ಮದಲ್ಲೇ ಕೇಳಿಲ್ಲ ಅಂತ ಹೇಳಿದ್ರು. ಅದು ಅಷ್ಟರ ಮಟ್ಟಿಗೆ ನೆಗ್ಲೆಕ್ಟೆಡ್ ಏರಿಯಾಸ್ ಇದೆ. ಅವ್ರು ಏನ್ ಮಾಡ್ಬೇಕಾಗಿದ್ರೆ ನಾವು ಓದಿ. ಆಚಾರ ಪರ್ಮಿಷನ್ ಕೊಟ್ಟಿದ್ದಾರೆ, ನೆನ್ಪಿಟ್ಕೋಬೇಕು, ನೀವೇ ಓದಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ಈ ಪ್ರಸಂಗ ಬಂದಾಗ ಕಾರ್ಡಲ್ ಓಡಿಸಕ್ಕೆ ಯಾರು ಇವರೇ ಓಡಿಸ್ಬೇಕು, ಕಾರ್ಡ್ ಓಡಿಸೋರು ಯಾರೆಲ್ಲ ಸುಮ್ಮನೆ ಕೂತ್ಬಿಡ್ತಾನ? ಪೊಲೀಸರು ಬರ್ಲಿಲ್ಲ ಅಂತ ಹೇಳಿ ಸುಮ್ಮನೆ ಕೊಡ್ತಾನ? ತನ್ನ ಪ್ರಯತ್ನ ಮಾಡ್ತಾನೋ ಇಲ್ವೋ? ಆ ರೀತಿ ಮಾಡ್ಬೇಕು. ಬ್ರೂಯಾದಪಿತ ಶಿಷ್ಯೇಭ್ಯ. ನೋಡಿ, ತಮ್ಮ ಕೆಪಾಸಿಟಿಯಲ್ಲೇನೆ ಏನ್ ಮಾಡ್ಬೇಕು, ಶಿಷ್ಯರಿಗೆ ಹೇಳ್ಬೇಕು. ಸುಧಾ ಪಾಠ ಹೇಳಕ್ ಬರದೇ ಇರಬಹುದು, ಆದ್ರೆ ಏನ್ ಹೇಳ್ಬಹುದು? ಒಂದು ಸ್ತೋತ್ರ ಹೇಳಕ್ ಬರತ್ತಾ? ಬಿಡಿ, ಒಂದು ಸ್ತೋತ್ರ ಪಾಠ ಹೇಳಕ್ ಬರುತ್ತಾ? ಕೊನೆ ಪಾಠ ಅಷ್ಟು ಹೇಳ್ಕೊಡಿ. ಎಷ್ಟೋ ಜನ ಊರಿನಲ್ಲಿ ಒಬ್ಬ ಆಚಾರ್ಯ ನೋಡಿದ್ದೆ, ಅದು ಅವ್ರಿಗೆ ಹೋದ ಕಾಲಕ್ಕೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಉಪನಯಿತರಾದವ್ರೆ ಸಂಧ್ಯಾನ ಹೇಳ್ಕೊಳ್ಳೋ ಕೆಲಸ. ಅದು ಆಕ್ಚುಲಿ ಸುಧಾ ಪಂಡಿತರು, ಗೊತ್ತಾಯ್ತಾ? ಬಟ್ ಅದೇನ್ ಮಾಡಿದ್ರು ಅವರು, ಆಚಾರ ಕೆಟ್ಟದ್ದು ಗೊತ್ತಾಗ್ಬಿಟ್ಟು ಬೇರೆ ಕೆಲಸ ಇಲ್ಲ, ಬರೀ ಉಪನೀತರಿಗೆ ಸಂಧ್ಯಾನ ಹೇಳ್ಕೊಡೋದೇ ನನ್ನ ಕೆಲಸ. ಹುಡುಕೊಂಡು ಹೋಗಿ ನಾವು ಬನ್ನಿ, ನಾವು ಬಂದು ಹೇಳ್ತೀನಿ ಅಂತ. ಅಂದ್ರೆ ಅವ್ರ ಕನ್ಸರ್ನ್ ನೋಡ್ಬೇಕು. ಇದರಲ್ಲಿ ವ್ಯವಸ್ಥೆ ಯಾರು ಮಾಡ್ಬೇಕು? ನ್ಯಾಯವಾಗಿ ಸಂಸ್ಥೆಗಳಿಂದ ಆಗಬೇಕು. ಸಂಸ್ಥೆಗಳಿಂದ ಆಗ್ಬೇಕು. ಯಾವುದೇ ಕಳ್ಳತನ ತಪ್ಪಿಸ್ಬೇಕು, ಸರ್ಕಾರದ ಹೊಣೆ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿ ಅವರವರೇ ಮಾಡ್ಕೊಳ್ಳೋ ವಿಚಾರ. ಅದಕ್ಕೆ ಯಾರು ಕೇಳಿರ್ತೀರಿ, ಆ ಊರಿನ ಜನ ತಾವೇ ಬ್ರಿಡ್ಜ್ ಕಟ್ಟಿದ್ರು ಅಂತ ಹೇಳಿ. ಅದನ್ನ ನೋಡಿ ನೀವು ಕಲಿದ್ರೆ ಸರ್ಕಾರ ಹೇಳಬಾರ್ದು. ಯಾಕೆ? ನಾಚಿಕೆ ಆಗ್ಬೇಕು ಅದಕ್ಕೆ. ಅವರೇ ಕಟ್ಟಿದ್ರು ಅಂದ್ರೆ ನಾವು ಮಾಡಿಲ್ಲ, ಅದು ಕಟ್ಟಿದ್ದಾರೆ ಅಂತ ಅರ್ಥ. ಆ ರೀತಿ ಎಚ್ಚರ ಪರಿಸ್ಬೇಕು. ನೀವು ಅದನ್ನೆಲ್ಲ ಮಾಡಕ್ ಹೋದ್ರೆ ನೀವು ಯಾಕೆ ಮಾಡಿರೋ ಬೈಯೋ ಟ್ರೆಂಡ್ ನಮ್ಮಲ್ಲಿದೆ ಇವಾಗ. ಶೃಣುಯಾದ್ಯದಿ ಸಜ್ಞಾನ ಪ್ರಾಚುರ್ಯ ಉಪಲಭ್ಯತೆ ಅಹಂ ಮಹದ್ಭ್ಯೋ ವಿಷ್ಣು ಭಕ್ತೇಭ್ಯೋ ಯಥಾಶಕ್ತಿ ಚ ಸಂಶಯಾನ್ ಶಿಂಜಾತ್ ಸ್ವತೋ ಅಧಿಕಾಭಾವೇ ಸ್ವಯಮೇವ ಸಮಭ್ಯಸೆತ್. ನೋಡಿ, ಚೆನ್ನಾಗಿ ಓದಿ. ಅದು ಡೌಟ್ ಬಂದ್ರೆ ಬಿಟ್ಬಿಡಿ, ಅದು ಸರಿ ಇಲ್ಲ ಅಂತ ನಮಗೆ ಏನು ಗೊತ್ತಿಲ್ಲ, ಜಸ್ಟ್ ಲೀವ್ ಇಟ್. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೇಳಕ್ ಬಂದು ಆ ರೀತಿ ಮಾಡಿ ಅಂತ ಹೇಳಿ. ಇನ್ನು ನೋಡಿ ಹೇಗಿದೆ ಬಂದೆ. ಈ ಭಾಗ ಟೆಕ್ಸ್ಟ್ ಬುಕ್ ಮಾಡಿಬಿಟ್ರೆ ಜ್ಞಾನ ಅಷ್ಟು ಬೆಳೆಯುತ್ತೆ. ಬುಡಾದ ಬೀಜ ಶಿಷ್ಯೇಭ್ಯ. ಮೊದಲು ತಾವು ಓದ್ಕೊಳ್ಳೋ ಪರ್ಮಿಷನ್ ಕೊಟ್ರು, ಗೊತ್ತಿದ್ದನ್ನು ಹೇಳಿ ಅಂತಾನು ಪರ್ಮಿಷನ್ ಕೊಟ್ರು. ಗೊತ್ತಾಯ್ತಾ? ಹಿಂದೆಲ್ಲ ನೀವು ಸ್ಕೂಲ್ ಕಾಲೇಜ್ ಇರಲೇ ಇಲ್ಲ. ಪ್ರೈಮರಿ ಸ್ಕೂಲ್ ಅಂದ್ರೆ 6ನೇ ಕ್ಲಾಸ್ಗೆ ಹೋಗೋದು. ಆ ಊರಲ್ಲಿ ಯಾರೋ ಇವರು ಯಾರ್ಯಾರು ಬಂದು ಪಾಠ ಹೇಳೋದು ಅಷ್ಟೇ. ಊರಿನ ಜನ ಎಲ್ಲ ಸೇರಿ ಒಂದಿಷ್ಟು ದುಡ್ಡು ಕೊಡೋದು ಅವ್ರಿಗೆ.
ನಮ್ಮ ಕಾಲಕ್ಕೆ ಇದ್ದಿದ್ದ ಹಾಗೇನೆ ಊರಲ್ಲಿ ಪ್ರೈಮರಿ ಸ್ಕೂಲ್ ಇಲ್ಲ, ಯಾವುದೂ ಇಲ್ಲ. ಸೀದಾ ಇದಕ್ಕೆ ಹೋಗೋದು, 6ನೇ ಕ್ಲಾಸಿಗೆ ಸೇರೋದು, ಸೀದಾ 6ನೇ ಕ್ಲಾಸ್ಗೆ. ಅವ್ರು ಯಾರು ಹೇಳ್ತಿದ್ರು, ಯಾರು ಹೇಳಿದ್ರು ಅವ್ರು ಕೇಳಿಸ್ಕೊಂಡ್ಬಿಡೋದು ಅಷ್ಟೇ. ಅದು ಅಂಥವ್ರು ಇವತ್ತು ಬೇಕಾದ ಕೆಲಸ ಮಾಡಿದವರಿದ್ದಾರೆ. ಸಿದ್ಧಾಂತ ಮಹಾಪಯ. ಆದರೆ ಒಂದು ರೂಲ್ ಹೇಳ್ತಾರೆ, ಇದು ಬರಿಬಾರದು ಯಾರು ಕೂಡ. ಸತ್ಸಿದ್ಧಾಂತ ಬಾಬಾ ಅಹಾಪಯ. ನೀವು ಓದ್ಕೋಬೇಕಾದ್ರೆ ಹೇಳ್ಬೇಕಾದ್ರೆ ಒಂದು ಕಮಿಟ್ಮೆಂಟ್ ಇರ್ಬೇಕು. ಏನದು? ಸತ್ಸಿದ್ಧಾಂತಕ್ಕೆ ವಿರುದ್ಧವಾಗದ ರೀತಿಯಲ್ಲಿ ಓದ್ಬೇಕು, ವಿರುದ್ಧವಾಗದ ರೀತಿಯಲ್ಲಿ ಹೇಳಬೇಕು. ಇದು ಮಾಡೋದಾದ್ರೆ ಜ್ಞಾನ ಕಾರ್ಯ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಸತ್ಸಿದ್ಧಾಂತ ವಿರೋಧ ಆಗಬಾರ್ದು ಅಂತ ಹೇಳ್ತೀರಿ. ಸತ್ಸಿದ್ಧಾಂತ ಯಾವುದು? ಅದು ಹೇಗೆ ಸಿಸ್ಟಮೆಟಿಕ್ ಆಗಿ ಬರೀತಾರೆ ನೋಡ್ಬೇಕು. ಇದು ಸತ್ಸಿದ್ಧಾಂತ. ಇದಕ್ಕೆ ವಿರೋಧವಾಗದಂತೆ ನೀವು ಕೇಳಬೇಕು, ಹೇಳಬೇಕು. ಯಾರು ಹೇಳ್ತಿದ್ರು ತಪ್ಪು ಹೇಳಿದ್ರು, ನಿಮಗೆ ಸತ್ಯ ಇದ್ರೆ ಖಂಡನೆ ಮಾಡಿ. ಸತ್ಯದೇವ್ ಹೇಳ್ತಾರೆ, ನೀನಪ್ಪ ಶಿಕ್ಷೆ ಕೊಟ್ಬಿಡ್ತಿದ್ದೆ, ಕೊಡೋ ಇಲ್ಲ, ಅದಕ್ಕೆ ನಾನೇ ದೇಹ ಬಿಡ್ತೀನಿ ಅಂತ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಅದನ್ನ ಹೇಳಿ ತಾವು ಖಂಡನೆ ಮಾಡ್ಲಿಕ್ಕೆ ಬಂದ್ರೆ ತಾನು ಮಾಡ್ಬೇಕು, ಇಲ್ಲ ಬಂದವ್ರ ಕೈ ಮಾಡಿಸ್ಬೇಕು ಅದನ್ನ. ಇದು ಸರ್ ಇನ್ನು ಆಚಾರ ಮುಂದೆ ಹೇಳ್ತಿದ್ದಾರೆ ಅದನ್ನ. ಅಲ್ಲೇ ಇಲ್ಲಿರೋ ವಾಕ್ಯನೇ ರಾಯರು ಬರೆದಿರೋದು, ಇಲ್ಲಿ ಮುಂದಿದೆ ಆ ವಾಕ್ಯ. ಅಶೇಷ ಗುಣಪೂರ್ಣತ್ವಂ. ಇದಿಷ್ಟು ಲಿಸ್ಟ್ ಮಾಡ್ಕೋಬೇಕು. ಸಚ್ಚಿದ್ದಾಂತ ಅಂದ್ರೆ ಇದು ಅಶೇಷ ಗುಣಪೂರ್ಣತ್ವಂ. ಯಾರಿಗೆ? ಪರಮಾತ್ಮನಿಗೆ. ಸರ್ವದೋಷ ಸಮುಜ್ಜಿತಿ. ಯಾವ ದೋಷಗಳು ಇಲ್ಲದಿರುವಿಕೆ. ವಿಷ್ಣೋಹೋ, ಅದು ಅನ್ವಯ. ವಿಷ್ಣೋಹೋ ಅಶೇಷ ಗುಣಪೂರ್ಣತ್ವಂ. ವಿಷ್ಣೋಹೋ ಸರ್ವದೋಷ ಸಮುದ್ಧಿತಿ. ಯಾವುದಿದು? ನಾರಾಯಣಂ ಗುಣೈಶ್ವರ್ಯಂ ದೋಷವರ್ಜಿತ. ಇದು ಸತ್ಸಿದ್ಧಾಂತದ. ಇದಕ್ಕೆ ವಿರೋಧ ಬರದಂತೆ ರಾಮದೇವ್ರ ಹತ್ರ ಬಿಟ್ರು ಆಗ ಸತ್ಸಿದ್ಧಾಂತ ಆಗತ್ತಾ? ಇಲ್ಲ, ತಪ್ಪೋಯ್ತಲ್ಲಿ. ಸಮ್ಯಕ್ ವಿನಿರ್ಣಯ. ಎರಡನೇದು ವಿಷ್ಣೋರನ್ಯಚ್ಚ ತತ್ತಂತ್ರಂ. ವಿಷ್ಣೋರನ್ಯಚ್ಚ ತತ್ತಂತ್ರಂ. ವಿಷ್ಣುವಿನ ಹೊರತು ಇರುವುದೆಲ್ಲರೂ ದೇವರ ಹೀನ ಅಂತ ಸ್ಪಷ್ಟ ಹೇಳಬೇಕು. ಸಮ್ಯಕ್ ವಿನಿರ್ಣಯ. ಇದು ಯಾವುದು? ತತ್ವ ಸಂಖ್ಯಾನ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವ ಇದೆ. ಉಳಿದೆಲ್ಲ ಅಸ್ವತಂತ್ರ ತತ್ವ. ಅದು ತತ್ವ ಸಂಖ್ಯಾನ ಕರೆಕ್ಟ್ ಆಯ್ತು. ತತ್ವ ಸಂಖ್ಯೆ ಅಂದ್ರೆ ಪಾಠ ಶುರು ಮಾಡ್ಬೇಕು. ಹೇಳ್ಬೇಕಾದ್ರೆ ಅಲ್ಲಿಂದನೇ ಮೊದಲು ಪಾಠ ಆಗ್ಬೇಕು. ಮೊದಲು ತರ್ಕ ಸಂಖ್ಯೆ ಶುರು ಮಾಡ್ಬಿಡ್ತಾರೆ ನಮ್ಮ. ಗೊತ್ತಾಯ್ತಾ? ಅದು ಮುಗಿಯೋದು 20 ವರ್ಷ ಆಗಿರ್ತದೆ. ಆಮೇಲೆ ತತ್ವ ಸಂಖ್ಯಾನ. ವಿಷ್ಣೋರನ್ಯಚ್ಚ ತತ್ತಂತ್ರಂ ಮಿತಿ ಸಮ್ಯಕ್ ವಿನಿರ್ಣಯ. ಅದು ಎಕ್ಸ್ಪ್ಲೇಷನ್. ಈಗ ಇಷ್ಟು ಹೇಳಿದ ಮೇಲೆ ಇದು ಮೇನ್, ಇಷ್ಟು ಫಂಡಮೆಂಟಲ್ಸ್. ಇದು ಜೊತೆಗೆ ಏನ್ ಬೇಕು ಅಂದ್ರೆ ಸೇರಿಸ್ತಾರೆ. ಸ್ವತಂತ್ರತ್ವಂ ಸದಾ ತಸ್ಯ ಭೇದಶ್ಚ ಸರ್ವತಃ. ಅದೇ ಅದೋಷತ್ವಸ್ಯ ಸಿದ್ಧ್ಯರ್ಥಂ ಯದಭೇದೇ ತದನ್ವಯ. ಸ್ವತಂತ್ರತ್ವಂ ಸದಾ ತಸ್ಯ. ಯಾರಿಗೆ? ವಿಷ್ಣು ಸದಾ ಸರ್ವತಂತ್ರ ಸ್ವತಂತ್ರ ಅದನ್ನು ಹೇಳ್ತಾ ಇರಬೇಕು. ತಸ್ಯ ಭೇದಶ್ಚ ಸರ್ವತಃ. ಉಳಿದ ಎಲ್ಲರಿಗಿಂತ ಭಿನ್ನನಾಗಿದ್ದಾನೆ, ಅದನ್ನು ಹೇಳಬೇಕು. ಅದೋಷತ್ವಸ್ಯ ಸಿದ್ಧ್ಯರ್ಥಂ ಯದಭೇದೇ ತದನ್ವಯ. ಅದೋಷತ್ವಸ್ಯ ಸಿದ್ಧ್ಯರ್ಥಂ. ಅದೋಷ ವಿಷ್ಣುವಿಗೆ ಸಿದ್ಧಿ ಆಗ್ಲಿಕ್ಕೋಸ್ಕರವಾಗಿ ಯದಭೇದೇ ತದನ್ವಯ ತತ್ತಂತ್ರತ್ವ. ಎಲ್ಲಿ ಅಭೇದ ಹೇಳಿದ್ದಾರೋ ವಿಷ್ಣುವಿಗೂ ವಿಷ್ಣುವಿನ ಗುಣಗಳಿಗೂ ಹೇಳಿದ ಅಭೇದ ಹೊರತು ಏನಲ್ಲ, ಅದು ಜೀವರಿಗೂ ಅವ್ರಿಗೆ ಅಭೇದ ಅಲ್ಲ. ಕೂಡಿಸ್ಬೇಕದು, ಆ ರೀತಿ ಹೊಂದಿಸ್ಕೋಬೇಕು. ಶಾಸ್ತ್ರದಲ್ಲಿ ಹೇಳಿದಾಗ ಬೇರೆ ತಪ್ಪೇ. ಅದೋಷತ್ವಸ್ಯ ಸಿದ್ಧ್ಯರ್ಥಂ ಯದಭೇದೇ ತದನ್ವಯ. ತತ್ತತ್ರತ್ವಂಚ ಮುಕ್ತಾನಾಮಪಿ ತದ್ಗುಣಪೂರ್ತಯೇ. ಪರಮಾತ್ಮ ಪರಿಪೂರ್ಣ ಗುಣ ಅಂತ ಸಿದ್ಧವಾಗೋದು, ದೋಷದೂರ ಅಂತ ಸಿದ್ಧ ಆಗೋದು ಮುಕ್ತಿಯಲ್ಲೂ ಕೂಡ ಸ್ವಾತಂತ್ರ್ಯವನ್ನು ಹೇಳಿದರೆ ಮಾತ್ರ. ಇಲ್ಲವರ ದೇವರ ಲಿಮಿಟೇಷನ್ ಬಂದು ಹೋಯ್ತು. ಇಲ್ಲಷ್ಟೇ ರಿಟೈರ್ ಆದ್ರೆ ನೀವೇನ್ ಮಾಡ್ತೀರಿ ಅಂತ ಕೇಳಾಗಿಲ್ಲ. ಕೆಲಸದಿಂದ ರಿಟೈರ್ ಆದ ಮಾತ್ರಕ್ಕೇನೆ ಅವನು ತನ್ನ ಏನು ಕಳ್ಕೊಂಡಿಲ್ಲ. ಅವನು ಸಿಟಿಜನ್ಶಿಪ್ ಹಾಗೇ ಇದೆ. ಸಿಟಿಜನ್ ಫಾಲೋ ಮಾಡ್ಬೇಕಾದ್ರೆ ನೀವೊಂದು ಫಾಲೋ ಮಾಡಲೇಬೇಕು. ನಿರುದ್ಯೋಗಿ ನನಗೆ ಅಪ್ಲಿಕಬಲ್ ಅಲ್ಲ ಅಂತ ಹೇಳ್ಬಾರ್ದು. ರಿಟೈರ್ಡು ಅಪ್ಲಿಕಬಲ್ ಅಲ್ಲ ಅಂತ ಹೇಳ್ಬಾರ್ದು. ಆಫೀಸ್ ಕೆಲಸಕ್ಕೆ ರಿಟೈರ್ಡ್ ಹೊರತು ಯಾವುದಕ್ಕಲ್ಲ. ಇದಕ್ಕೆಲ್ಲ ಪೂರ್ತಿ ನಾನು ರಿಟೈರ್ ಆಗಿದ್ದೇನೆ, ಲೈಟ್ ಬಿಲ್ ಕೊಡೋದಿಲ್ಲ, ಅದು ಸಂಬಂಧ ಏನದು? ರಿಟೈರ್ ಆಗಿದ್ದೇನೆ, ಟ್ಯಾಕ್ಸ್ ಕೊಡೋದಿಲ್ಲ, ಇಲ್ಲ. ಇನ್ಕಮ್ ಟ್ಯಾಕ್ಸ್ ಅದಷ್ಟೇ. ರಿಟೈರ್ಮೆಂಟ್ ಸರ್ವಿಸು ಪ್ರಶ್ನೆ ಇಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಇದು ಬೇಸಿಕ್ಸ್ ಇವೆಲ್ಲ. ಮುಕ್ತಾನಾಮಪಿ ಭೇದಶ್ಚ. ಮುಕ್ತಾನಾಂ ಪರಮಾಗತಿ ವಿಷ್ಣು ಸಹಸ್ರನಾಮ. ಈ ಭಿನ್ನಾ ಭಿನ್ನಂ ಅಭಿನ್ನತಾಂ ಗಚ್ಚ ದೃಷ್ಟಂ. ಮತ್ತೆ ಭೇದಶ್ಚ ನಹಿ ಭಿನ್ನಂ ಅಭಿನ್ನತಾಂ. ಮುಕ್ತಾನಾಮಪಿ ಭೇದಶ್ಚ ಹೇಳಬೇಕು, ಭಿನ್ನಂ ಅಭಿನ್ನತಾಂ ಭೇದ ಹೇಳಬೇಕು, ಭೇದಾಭೇದವನ್ನು ಹೇಳಬಾರ್ದು. ಗಚ್ಚ ದೃಷ್ಟಂ ಕ್ವಚಿತ್ ತಸ್ಯಾಪ್ಯಭಾವೋ ಅನುಭವೋಪಗಃ. ಪೂರ್ವಾಭೇದೇ ದೋಷವತ್ವಂ ಈಶಸ್ಯೇತಿ ಅಭಿನ್ನತಾ. ಅಭಿನ್ನತಾಂ ಗಚ್ಚ ದೃಷ್ಟಂ ಕ್ವಚಿತ್ ತಸ್ಯಾಪಿ ಅಭಾವೋ ಅನುಭವೋಪಗಃ. ಪೂರ್ವಾಭೇದೇ ದೋಷವತ್ವಂ ಈಶಸ್ಯ ಇತಿ ಅಭಿನ್ನತಾ.
ಅಂದ್ರೆ ಭೇದ ಅಭೇದ ಪದಗಳು ಶಾಸ್ತ್ರದಲ್ಲಿ ಬರ್ತಾನೆ ಇರ್ತವೆ. ಅದನ್ನ ಎಲ್ಲೆಲ್ಲಿ ಭೇದನ ಎಲ್ಲಿ ಅಪ್ಲೈ ಮಾಡಬೇಕು, ಅಭೇದ ಎಲ್ಲಿ ಅಪ್ಲೈ ಮಾಡಬೇಕು, ಅದೇ ಉಲ್ಟಾಪಾಟ ಆಗಿತ್ತು. ಈಗ ನೇರಾರಾಸ್ತಿ ಕಿಂಚನ ಬಂದನ್ನ ಜೀವೇಶ್ವರ ಭೇದ ಇಲ್ಲ ಅಂತ ಅರ್ಥ ಮಾಡ್ಬೇಕು. ಪರ್ವತ ರೂಪಗಳಲ್ಲಿ ಅದ ಅರ್ಥ ಇರೋದೇ ಬೇರೆ. ಅಭೇದ ಹೇಳ್ತಿರೋದು ಹೌದದು, ಬಟ್ ಅಭೇದ ಹೇಳ್ತಿರೋದು ಯಾರಿಗೋ ಜೊತೆ ಅಲ್ಲ, ಪರಮಾತ್ಮನ ಅವತಾರಗಳಿಗೂ ರೂಪಗಳಿಗೂ ಗುಣಗಳಿಗೂ ಅವಯವಗಳಿಗೂ ಹೇಳ್ತಿದ್ದಾರೆ ಹೊರತು ಬೇರೆದಕ್ಕಲ್ಲ. ಕೂಡಿಸ್ಬೇಕದನ್ನ. ಎಲ್ಲಿ ಭೇದ ಹೇಳ್ತಾರೆ, ದೇವರಿಗೂ ಅವ್ರ ಗುಣಕ್ಕೂ ಭೇದ ಹೇಳ್ಬಿಡು, ದೇವರಿಗೂ ರೂಪಕ್ಕೂ ಭೇದ ಹಾಗೆ ಮಾಡಬಾರ್ದು. ಜೀವರಿ ಅಲ್ಲಿ ಭೇದ ಹೇಳು, ಜೀವ ಜಡಕ್ಕೆ ದೇವರಿಗೂ ಭೇದ ಇದೆ, ಅದನ್ನ ಹೇಳಬೇಕು. ಆ ಪೂರ್ವಾಭೇದೆ ದೋಷವತ್ವಂ ಈಶಸ್ಯ ಇತಿ ಅಭಿನ್ನತ. ಸರಿಯಾಗಿ ಹೇಳದೆ ಹೋದ್ರೆ ದೇವರಿಗೆ ಒಟ್ಟು ದೇವರಿಗೆ ದೋಷ ಬರದಂತೆ ನೋಡ್ಕೋಬೇಕು. ಬಟ್ಟೆ ಮೈಲಿಗೆ ಆಗದಂತೆ ನೋಡ್ಕೋಬೇಕು ಅಂತ ಹೇಳೋದಿಲ್ಲ. ಮೈಲಿಗೆ ಆದ್ರೆ ಮತ್ತೆ ಹೋಯ್ತು, ಮುಟ್ಟಾಗಿಲ್ಲ. ಚೂರು ಮೈಲಿಗೆ ಆದ್ರೂ ಕೂಡ ಅಷ್ಟು ಮಾತ್ರ ತೆಗಿಯಾಗಿಲ್ಲ, ಆ ಪೂರ್ತಿ ವಸ್ತ್ರನೇ ಚೇಂಜ್ ಮಾಡೋದು, ಬೇರೆ ದಾರಿ ಇಲ್ಲ. ಗಚ್ಚದೃಷ್ಟಂ ಕ್ವಚಿತ್. ಇದೆಲ್ಲ ಪಾಠ ಪ್ರವಚನ ವಿದ್ಯಾರ್ಥಿ ಹೊರಗೆ ಬರ್ತಾರೆ ಹೇಗಿರ್ಬೇಕು ಅಂದ್ರೆ ಯಾರೋ ಇದು ಸೋಲ್ಜರ್ಸ್ ಇದ್ದಾಗ. ಮದುವೆ ಶಿಬಿರಾದಿವ ನೆರಿಯೋ, ಶಿಬಿರಾದಿಂದ ಹೊರಗೆ ಬಂದಾಗ ಬರ್ಬೇಕು. ಅಷ್ಟು ಜನ ನೋಡಿ ಬರೋರಿಗೆ ಓ ನಾವು ಹುಷಾರಾಗಿರ್ಬೇಕಿನ್ನ ಅಂತ ಅವ್ರಿಗೆ ಅನ್ಸ್ಬೇಕು. ಇವರಿಗೆ ನಮ್ಗೆ ಒಳ್ಳೆ ಸಿಕ್ಕಾಗಾಯ್ತು, ಇನ್ಮೇಲೆ ನಮ್ಗೆ ಒಳ್ಳೆ ಸ್ಕೂಲ್ ಓಪನ್ ಆದ್ರೆ ಹಾಗೋ ಹಾಗೆ ಆ ರೀತಿ ಅದ್ಭಾಯ. ಅದಕ್ಕೆ ಭೀಮಸೇನ ಪ್ರತಿಯೊಂದು ಹಳ್ಳಿಗೂ ಏನ್ ಮಾಡಿದ್ರು, 5 ಪಂಡಿತರು. ಹಳ್ಳಿಗೆ, ಸಿಟಿಗಳಲ್ಲೇ 5 ಜನ ಪಂಡಿತರು ಸಿಗದೆ, ಒಂದೂರಲ್ಲಿ ಒಬ್ರು ಸಿಗೋದಿಲ್ಲ ಕೆಲಸ. ಗಚ್ಚದೃಷ್ಟಂ ಕ್ವಚಿತ್ ತಸ್ಯಾಪ್ಯಭಾವೋ ಅನುಭವೋಪಗಃ ಪೂರ್ವಾಭೇದೆ ದೋಷವತ್ವಂ ಈಶಸ್ಯ ಇತಿ ಅತಿ ಭಿನ್ನತ. ನಾರಾಯಣೇನ ಮುಕ್ತಾನಾಮಪಿ ಸಮ್ಯಗಿತಿ ಸ್ಥಿತಿ. ನಾರಾಯಣನಿಗೂ ಮುಕ್ತರಿಗೂ ಭೇದ, ಇವೆಲ್ಲದನ್ನ ಹೇಳ್ತೇವೆ. ಮಹಾಲಕ್ಷ್ಮಿಗೂ ನಾರಾಯಣನಿಗೂ ಭೇದ ಹೇಳಬೇಕು. ಹೇಳ್ಬೇಕಾ ಇಲ್ಲ? ಹೇಳಲೇಬೇಕು, ಅಭೇದ ಹೇಳಬಾರ್ದು. ನಾರಾಯಣೇನ ಮುಕ್ತಾನ ಭೇದಾಭೇದೇಪಿ ಅಭೇದೇನ ದೋಷಾನಾಮಪಿ ಸಂಭವ. ದೇವರಿಗೂ ಗುಣಗಳಿಗೂ ಭೇದಾಭೇದ ಹೇಳಿದ್ರು ತಪ್ಪೇ ಅದು. ಭೇದಾಭೇದ ಹೇಳಿದ ತಕ್ಷಣ ಆ ಗುಣ ಅನಿತ್ಯ ಅಂತ ಆಗಿಬಿಡುತ್ತೆ. ಅನಿತ್ಯ ಧರ್ಮಕ್ಕೆ ಭೇದಾಭೇದ ಹೇಳ್ಬೇಕಾದ್ರಿಂದ ಹೇಳ್ಕೊಡುದು. ಮತ್ತು ಮೂರೇ ಅತಿ ಮುಖ್ಯ ಹೇಳಿದ್ದಿಷ್ಟೇ. ಅಶೇಷ ಗುಣ ಪೂರ್ಣತ್ವಂ ವಿಷ್ಣೋ ಸರ್ವಸ್ವದ್ವಿತಿ ವಿಷ್ಣೋ ಅನ್ಯತ್ಯ ತತ್ತತ್ವ ಸಮ್ಯಕ್ ಗುಣಿಯಲ್ಲ. ಒಂದು ಸರಿಯಾಗಿ ಮಾತು ಇಟ್ಕೊಂಡ್ಬಿಟ್ರೆ ಒಂದೇ ವಾಕ್ಯದೊಳಗೆ ಸಚ್ಚಿದ್ದಾಂತದ ಸಮಸ್ತ ಸಾರ ಆಚಾರ ಹೇಳಿದ್ದ. ನಿತ್ಯ ಪಾರಾಯಣ ಮಾಡ್ಬೇಕಾದ, ಎಂದು ಬಿಡ ಹಾಗಿಲ್ಲ ಅಂತ. ಬ್ರಹ್ಮಸೂತ್ರದ ಮೊದಲನೇ ಶ್ಲೋಕನೇ ಅದಾದ್ರಿಂದ ಅದ್ರ ಸೇರ್ಕೊಂಡ್ಬಿಡ. ಹಾ ಯಾರು? ಹಾ ಶ್ರೀ ಯಾಕೆ ಬಂತು? ಪ್ರಶ್ನೆ ಯಾಕೆ ಬಂತು ಈಗ? ಪರಮಾತ್ಮನ ಸ್ತ್ರೀ ರೂಪಕ್ಕೂ ಪರಮಾತ್ಮನೂ ಭೇದ ಇಲ್ಲ, ಅಷ್ಟೇನೆ. ಪರಮಾತ್ಮ ಯಾವ ಸ್ತ್ರೀ ರೂಪ ತಾನೇ, ಅದು ರೂಪಗಳಿಗೆ ಭೇದ ಇಲ್ಲ ಅಂದ್ರೆ ಸ್ತ್ರೀ ರೂಪಕ್ಕೂ ದೇವರಿಗೂ ಭೇದ ಇಲ್ಲ, ಅಷ್ಟೇ. ಮತ್ಸ್ಯ ರೂಪ, ಪೂರ್ವ ರೂಪ, ಪ್ರಾಣಿಗಳ ರೂಪ, ವರಹ ರೂಪ, ಭೇದ ಇದೆಯಾ? ಇಲ್ಲ, ಅಷ್ಟೇ. ಲಕ್ಷ್ಮೀ ದೇವಿ ನಾನು ಹೇಳಿದ್ದೇನೋ, ಲಕ್ಷ್ಮೀ ದೇವಿಗೂ ನಾರಾಯಣನಿಗೂ ಭೇದ ಹೇಳಬೇಕೆ ಹೊರತು ಏನ್ ಹೇಳಬಾರ್ದು, ಅಭೇದ ಹೇಳ ಅಷ್ಟೇ. ದೇವರಿಗೂ ಅದಕ್ಕೆ ಸ್ತ್ರೀ ಲಕ್ಷ್ಮೀ ದೇವಿಯಲ್ಲಿ ಬೇರೆ, ಪರಮಾತ್ಮ ಸ್ತ್ರೀ ರೂಪ ಬೇರೆ. ಸ್ತ್ರೀ ರೂಪ ಮಹಾಲಕ್ಷ್ಮಿ ಅಲ್ಲ, ಸ್ತ್ರೀ ರೂಪ ಮೋಹಿನಿ, ನಾರಾಯಣಿ ಅಂತ ಹೆಸರು ಅದಕ್ಕೆ. ಸೊ ಲಕ್ಷ್ಮೀ ದೇವಿಗೆ ಅದಕ್ಕೂ ಭೇದ ಇದೆಯಲ್ಲೋ, ಮೋಹಿನಿಗೂ ಮಹಾಲಕ್ಷ್ಮಿಗೂ ಭೇದ ಇದೆಯಲ್ವೋ? ಭೇದ ಇದೆ. ಸ್ತ್ರೀ ರೂಪ ಆಗಿದ್ರು ಭೇದ ಇದೆ. ಪರಮಾತ್ಮ ಸ್ತ್ರೀ ರೂಪ ಅಂದ್ರೆ ಪರಮಾತ್ಮ ಅಂದ್ರೆ ಒಂದೇ. ಹಾ ಭೇದಾಭೇದೇಪ್ಯಭೇದೇನ ದೋಷಾನು ಸಂಭವ ನಿರ್ದೋಷತ್ವಂ ರಮಾಯಾಶ್ಚ. ನೆಕ್ಸ್ಟ್ ಈಗ ರಮಾದೇವಿಗೂ ನಿರ್ದೋಷತ್ವ ಹೇಳಬೇಕು. ಆದ್ರೆ ಒಂದೇ ಅಸ್ವಾತಂತ್ರ್ಯ, ಅದು ಏನು ದೇವರ ವಿಷಯದಲ್ಲಿ ಮಾತ್ರ. ಉಳಿದಂತೆ ಬೇರೆಯವರೆಲ್ಲ ಅವ್ರ ಫುಲ್ ಹತೋಟಿ ಇದೆ. ತದನಂತರತಾ ತಥಾ ಮಹಾಲಕ್ಷ್ಮಿ ನಿರ್ದೋಷತ್ವ ಇದೆ, ಆದ್ರೆ ದೇವರ ನಿರ್ದೋಷತ್ವದ ಅನಂತರದ ನಿರ್ದೋಷತ್ವ. ಬ್ರಹ್ಮ ಸರಸ್ವತಿ ವೀಂದ್ರಶೇಷ ರುದ್ರಾಶ್ಚ ತತ್ಸ್ತ್ರೀಯ. ಬ್ರಹ್ಮದೇವರು, ಸರಸ್ವತಿ ದೇವಿ, ವೀಂದ್ರ ಅಂದ್ರೆ ಯಾರು? ವೀಂದ್ರ ಗರುಡ, ವಿ ಅಂದ್ರೆ ಪಕ್ಷಿಗಳು. ಅದು ಬಂದೆ ಮೊದಲೇ ಹರಿರಾಮ್ ಸರ್ ಮೊದಲನೇ ಪದ್ಯದಲ್ಲೇ ಬಂದ್ಬಿಟ್ಟಿದೆ. ವೀಂದ್ರ ಶೇಷ ರುದ್ರಾಶ್ಚ ತತ್ಸ್ತ್ರೀಯ, ಅವರು ಅವ್ರ ಪತ್ನಿಯರು. ತತ್ಸ್ತ್ರೀಯ ಅಂದ್ರೆ ಅವ್ರ ಪತ್ನಿಯರು. ಶಕ್ರಕಾಮು ಇಂದ್ರಕಾಮರು. ತದನ್ನೇಚ ಕ್ರಮಾನ್ ಮುಕ್ತಾವಪೀತಿ ಚ. ಇವ್ರು ಮುಂದೆ ಕ್ರಮದ ಮುಕ್ತಿಯಲ್ಲೂ ಕೂಡ ಏನಾಗಿದ್ದಾರೆ ಇವರು? ಅವರು ಅಸ್ವತಂತ್ರ ಆಗಿದ್ದಾರೆ. ತಾರತಮ್ಯನೂ ಹೋಗಿಲ್ಲ, ಅಸ್ವಾತಂತ್ರ್ಯನೂ ಹೋಗಿಲ್ಲ ಅಂತ ಹೇಳಿ. ಶೇಷ ವೀಂದ್ರ ರುದ್ರಾಶ್ಚ ತತ್ಸ್ತ್ರೀಯ. ರುದ್ರ ಅಂತ ಪದ ಬಂದ ಮುಕ್ತಿಯಲ್ಲಿ ಅವ್ರು ಇರೋದಿಲ್ಲ, ಶ್ರೇಷ್ಠವರು ಅಷ್ಟೇನೆ. ಸತ್ಸಿದ್ಧಾಂತ ಇತಿ ಜ್ಞೇಯೋ ನಿರ್ಣೀತೋ ಹರಿಣ. ಇದೆಲ್ಲ ಕೂಡ ತಾರತಮ್ಯ ಜ್ಞಾನವೂ ಕೂಡ ಸತ್ಸಿದ್ಧಾಂತದಲ್ಲಿ ಸೇರಿದೆ. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಕರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ. ನೆನಪಿರ್ಬೇಕು. ಏತದ್ ವಿರೋಧಿ ತತ್ ಸರ್ವಂ
ತಮಸೆ ಅಂಧಾಯ ಕೇವಲಂ. ಇದರಲ್ಲಿ ಏನೋ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸಣ್ಣ ಪುಟ್ಟ ಪನಿಷ್ಮೆಂಟ್ ಅಲ್ಲ. ಎಂತ ಪನಿಷ್ಮೆಂಟ್ ಅದು? ಅಂಧಂಧ ಬಸ್ಗೆ ಹೋಗೋದು. ಎಷ್ಟು ದಿವಸ ಅಂತ ಕೇಳಬೇಡಿ, ಪರ್ಮನೆಂಟ್ ಅದು. ಇಲ್ಲಿ ನರಕಕ್ಕೂ ಎಷ್ಟು ದಿವಸ ಅಂತ ಕೇಳಬಹುದು. ಯಾವ್ದಕ್ಕೆ ಕೇಳಬಾರ್ದು? ಇದಕ್ಕೆ ಕೇಳಬಾರ್ದು. ಏತದ್ ವಿರೋಧಿ ಯತ್ ಸರ್ವಂ ತಮಸೆ ಅಂಧಾಯ ಕೇವಲಂ. ಅಂಧನ್ ತಮಸೆ ಅಂತ ಅರ್ಥ. ಅಂಧಂತಮೋ ವಿಶಂತೀತಿ ಪ್ರಾಹ ಶ್ರುತಿ ಅತಿಸ್ಫುಟಂ. ಎಲ್ಲಿ ಹೇಳಿದ್ದಾರೆ? ಸರಿಯಾಗಿ ಒಂದು ಮಾತು ತಿಳ್ಕೊಳ್ಳಿ. ಬೇರೆ ಯಾವ ಮತಕ್ಕೂ ಪನಿಷ್ಮೆಂಟ್ ಅಂತಿಲ್ಲ. ಅರ್ಥ ಆಯ್ತಾ ನಿಮಗೆ? ಪನಿಷ್ಮೆಂಟ್ ಇಲ್ಲ ಅಂದ್ಮೇಲೆ ಓದ್ಬೇಕು ಅಂತ ಏನಿಲ್ಲ ಹಾಗಿದ್ರೆ. ಅರ್ಥ ಆಯ್ತಾ? ಇಲ್ಲಿ ಓದ್ದೆ ಹೋದ್ರೆ ಅಪರಾಧ ಇದೆ. ಈಗ ಅಪರಾಧ ಇದೆ. ಟೆಕ್ಸ್ಟ್ ಬುಕ್ ನ್ಯೂಸ್ ಪೇಪರ್ ಓದಿಲ್ಲ ಅಂತ ಪನಿಷ್ಮೆಂಟ್ ಇದೆಯಾ? ಟೆಕ್ಸ್ಟ್ ಬುಕ್ ಓದಿಲ್ಲ ಅಂತ ಪನಿಷ್ಮೆಂಟ್ ಸಿಗುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಯಾವ ಮತ ಅನುಸರಣೆ ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ. ಈ ಬೌದ್ಧ ಮತ ಬಂತು, ಯಾವ್ದೋ ಮತ, ಅವ್ರು ಅಂಧನ್ ತಮಸ್ ಆಗುತ್ತೆ ಅಂತ ಹೇಳ್ತಾರೋ ಅವರು. ಮತ್ತೆ ನಾವೇ ತಲೆ ಕೆಡಿಸಬೇಕಾಗಿದ್ರೆ ಇನ್ನಷ್ಟು ಸುಖವಾಗಿ ಹೋಗ್ಬೋದಲ್ಲ ಅಂತ ಅನ್ಸಿದ್ರೆ ಉತ್ತರ ಇಲ್ಲ ಅದಕ್ಕೆ. ನಾಸ್ತಿಕರಂತೂ ಹೇಳಾಗೆ ಇಲ್ಲ. ಯಾವ ಮತಕ್ಕೂ ಕೂಡ ಬಿಟ್ರೆ ಏನು ಅಂತ ಹೇಳ್ತಾರೆ. ನರಕೈ ಒಪ್ಪಿಲ್ಲ ಕೆಲವರು, ಅಂಧನ್ ತಮಸ್ ಅಂತೂ ಒಪ್ಪೇ ಇಲ್ಲ. ಅವ್ರಿಗೆ ನಿಮ್ ಶಾಸ್ತ್ರ ಓದೋದಿಲ್ಲ ಅಂದ್ರೆ ಓದಿ ಅಂತ ಹೇಳಾಗಿಲ್ಲ ಅವರು. ನಮ್ದು ಹಾಗಲ್ಲ. ಓದಿದ್ರೆ ಮುಕ್ತಿ ಇದೆ, ಓದೋ ಹೋದ್ರೆ ತಪ್ಪು ತಿಳ್ಕೊಂಡ ತಮಸ್ಸಿದೆ. ಆಗ ಮಹತ್ವ ಬಂತು. ಇವತ್ತು ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಪೆನಾಲ್ಟಿ ಕ್ಲಾಸ್ ಇಲ್ಲದ ಹೋದ್ರೆ ಬೆಲೆನೇ ಇಲ್ಲ. ಪೆನಾಲ್ಟಿ ಕ್ಲಾಸೇ ಇಲ್ಲ. ವಿತಿನ್ 3 months ರಿಜಿಸ್ಟ್ರೇಷನ್ ಇಲ್ಲ, ಆಗ್ಲಿಲ್ಲ ಅಷ್ಟೇ. ಏನಿಲ್ಲ, ಪೆನಾಲ್ಟಿ ಕ್ಲಾಸ್ ಹಾಕಿಲ್ಲ ನೀವು. ಪೆನಾಲ್ಟಿ ಕ್ಲಾಸ್ ಇರೋ ಮತ ಅಂದ್ರೆ ಒಂದೇ. ಯಾವ ಮತದಲ್ಲೂ ಪೆನಾಲ್ಟಿ ಕ್ಲಾಸ್ ಇಲ್ಲ. ಆದ್ರಿಂದ ನಾವು ಹುಷಾರಾಗಿರ್ಬೇಕು. ಅದು ನಾವೇ ಹುಷಾರಾಗಿಲ್ಲ ಜಾಸ್ತಿ. ಇವತ್ತು ಬೇರೆಯವರು ಹುಷಾರಾಗಿದ್ರು, ಇವರು ಹುಷಾರಾಗಿಲ್ಲ. ಅಂಧಂತಮೋ ವಿಶಂತಿ ಮೂಲ ರಾಮಾಯಣಂಚೈವ. ಈಗ ಸಚ್ಚಾಸ್ತ್ರ ಅಂತ ಹೇಳಿದ್ರಿ. ಯಾವ್ದು ಸಚ್ಚಾಸ್ತ್ರಗಳು ಅಂದ್ರೆ ಇಷ್ಟು ಕೊಡ್ತಾರೆ. ಇವು ಸಚ್ಚಾಸ್ತ್ರಗಳು. ಇದನ್ನ ಓದ್ಬೇಕೆ ಹೊರತು ಬೇರೆ ಓದಾಗಿಲ್ಲ. ಇವತ್ತು ಹೇಳ್ತಾರಲ್ಲ ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೊಡ್ತಾರೆ. ಅಲ್ಲಿ ಓದಿದ್ರೆ ಮಾತ್ರ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಅದು ನಾನ್ ಅಫಿಲಿಯೇಟೆಡ್ ವರ್ಷ ಹೋಯ್ತು ಅವ್ರು. ಇವ್ರು ಅನೌನ್ಸ್ ಮಾಡೋದು ವರ್ಷ ಕೊನೆಗೆ ಮಾಡ್ತಾರೆ. ಅದು ಬೇರೆ. ಮೊದಲೇ ಮಾಡಿ ಏನಾಗ್ತಿತ್ತು, ಚೇಂಜ್ ಮಾಡ್ಕೋಬೇಕು. ಇನ್ನು ಟೂ ಲೇಟ್, ಏನೋ ಮಾಡಾಗಿಲ್ಲೇ ಹಾಗೆ ಮಾಡಬಾರ್ದು. ಅಫಿಲಿಯೇಟೆಡ್ ಆದ್ರೆ ಜವಾಬ್ದಾರಿ ಇದೆ, ಜವಾಬ್ದಾರಿ ಇದೆ. ಎಲ್ಲೋ ಓದ್ಕೊಂಡು ಹೇಳಿದ್ರೆ ಮನೆಯಲ್ಲಿ MA PhD ಮನೆಯಲ್ಲಿ ಕೂತ್ಕೊಂಡು ಮಾಡಿದ್ದೇನೆ, ನಾನೇ ಮಾಡ್ಕೊಂಡಿದ್ದೇನೆ, ಮನೆಯಲ್ಲೇ ಇರೋದು ಆಸೆ ಅಂತ ಹೇಳ್ತಾರೆ. ಈ ಕಡೆ ಬರೆದು ಮನೆಯಲ್ಲೇ ಇದ್ಬಿಡು, ಹೊರಗೆ ಬರಬೇಡ ಅಂತ ಹೇಳ್ತಾರೆ. ಆನ್ಸರ್ಬಲ್ ಇರ್ಬೇಕು ಎಲ್ಲ. ಇವತ್ತು ಯೂನಿವರ್ಸಿಟಿ ಡಿಗ್ರಿ ಮಾತ್ರ ವ್ಯಾಲಿಡಿಟಿ ಆಗಿದೆ. ಹಾಗೆ ಯೂನಿವರ್ಸಿಟಿ ಬಂದ್ರೆ ಮಾತ್ರ ಡಿಗ್ರಿ ಅಂತ ಹೇಗೆ ಕರೀತಾರೆ, ಹಾಗೆ ಇದಕ್ಕೊಂದು ಶಾಸ್ತ್ರಾಧ್ಯಯನ ಕೂಡ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಮಠಮಾನ್ಯಗಳ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸ್. ಬೇಸಿಕಲಿ ಮಠಗಳು ಯಾತಕ್ಕೆ ಬಂತು ಅಂದ್ರೆ ವಿದ್ಯಾ ಪ್ರಸಾರಕ್ಕೋಸ್ಕರ ಬಂದು. ಬೇಸಿಕಲಿ ಬಂದಿದ್ದು ಅದಕ್ಕೆ. ಅರ್ಥ ಆಯ್ತಾ? ಮುಂದೆ ಅದು ಹೊಸ ಟರ್ನ್ ತಗೊಂಡು ಬೇರೆ ಅದು ಯಾವ್ಯಾವ್ದಕ್ಕೋಸ್ಕರ ಉಪಯೋಗ ಆಯ್ತು. ಹಾಗಾಗಬಾರ್ದು. ಇನ್ನು ಅಧಿಕಾರ ತುಂಬಾ ಇದೆ. ನಾಳೆ ಎಲ್ಲ ನಾಡಿನ ಕಂಡಿರುವ ಇದಕ್ಕೆ ಸಂಬಂಧಪಟ್ಟ ವಿಚಾರಣೆ ಪೂರ್ತಿ ಇನ್ನೂ ಭಾರಿ ಹೇಳ್ತಾರೆ. ಓಂ